ಇದು ನಮಗೆ ಸೈನ್ಸ್ ಕೂಡ ಹೇಳ್ತದೆ, ಒಂದು ಹಂತದ ಭೂಮಿಯಿಂದ ಇಷ್ಟು ಕಿಲೋಮೀಟರ್ಗಳ ಮೇಲೆ ಹೋದ ಮೇಲೆ ಮತ್ತೆ ಗ್ರಾವಿಟೇಷನ್ ಇಲ್ಲ ಅಂತ. ನಾಗದ ಚಲನೆ ಹಾಗೆ ಅಥವಾ ನಾಗದ ಹಾಗಿದೆ. ಆದ್ದರಿಂದ ನಾಗಾರಾಧನೆ ಅನ್ನುವಂಥದ್ದು ಒಂದು ಶಕ್ತಿಯಾಗಿ, ಒಂದು ಗ್ರಾವಿಟೇಷನ್ ಅಥವಾ ಸಂಕರ್ಷಣ ಶಕ್ತಿಯಾಗಿ ಕಾಣಿಸ್ತದೆ. ಆಟಿಟ್ಯೂಡ್ ಫಾರ್ ಗ್ರಾಟಿಟ್ಯೂಡ್ ಅಂತ, ನಾವು ಕೃತಜ್ಞತೆಯನ್ನು ಅರ್ಪಿಸುವುದಕ್ಕಿರುವ ಶ್ರೇಷ್ಠ ಧರ್ಮ. ಜಗತ್ತಿನ ಬೇರೆ ಯಾವ ಧರ್ಮವೂ ಆ ರೀತಿ ಯೋಚನೆ ಮಾಡಲ್ಲ. ಹೀಗೆ ಯಾವತ್ತೋ ಆದ ಒಂದು ಒಳ್ಳೆಯ ದಿವಸವನ್ನು ಮತ್ತೆ 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 ಸ್ಮರಿಸಿಕೊಂಡು ಆ ಮೂಲಕ ಭಗವಂತನ ಸ್ತುತಿ ಮಾಡೋದು, ಆ ಮೂಲಕ ಭಕ್ತಿಯನ್ನು ಪ್ರಸಾರ ಮಾಡೋದು, ಇದು ನಮ್ಮ ಇಡೀ ಸನಾತನ ಧರ್ಮದಲ್ಲಿರುವ ಮೂಲ ಆಶಯ. ಶ್ರಾವಣ ಶುಕ್ಲ ಪಂಚಮಿಯನ್ನು ನಾವು ನಾಗರ ಪಂಚಮಿಯಾಗಿ ಹಬ್ಬ ಅಂತ ಸ್ವೀಕಾರ ಮಾಡಿದ್ದೇವೆ. ಅದೇ ದಿವಸವನ್ನು ಮುಂದುವರಿಸ್ತೇವೆ. ಒಂದು ನಂಬಿಕೆಗಳ ಪ್ರಕಾರ ಮಧ್ಯಾಹ್ನದ ಮೇಲೆ ನಾಗರ ಪೂಜೆ ಇಲ್ಲ. ಕೆಲವರು ನಾಗರ ಕಲ್ಲಿನ ಮುಂದೆ ಹೋಗಿ ಕೂತು ಅಲ್ಲೇ ವ್ರತವನ್ನು ಮಾಡ್ತಾರೆ. ಕೆಲವರು ಈ ಅರಿಶಿನ ದಾರ ಇತ್ಯಾದಿಗಳನ್ನು ಹುತ್ತದಲ್ಲಿ ಇಟ್ಟು ವ್ರತ ಮಾಡಿ ಅದನ್ನು ರಕ್ಷೆಯಾಗಿ ಕಟ್ಕೊಳ್ತಾರೆ. ಅದಕ್ಕೆ ಆಷಾಢ ಕಳೆದು 5 ದಿವಸಕ್ಕೆ ಬರುವುದು ನಮಗೆ ನಾಗರ ಪಂಚಮಿ. ಎಲ್ಲ ಧರ್ಮಗಳಿಗೂ ಧರ್ಮ ಎಂದೇ ಹೆಸರಾದ ಸನಾತನ ಧರ್ಮ ಹಿಂದೂ ಧರ್ಮ. ಜಗತ್ತಿನ ಅತ್ಯಂತ ಪುರಾತನವಾದ ಹಿಂದೂ ಧರ್ಮ ಶಾಶ್ವತವಾದ ಧರ್ಮ ಎಂಬುದನ್ನು ದೇಶ ಕಾಲಡಿಗಳಿಂದಲೂ ಕೂಡ ಎಲ್ಲರೂ ಒಪ್ಪುತ್ತಾ ಬಂದಿದ್ದಾರೆ. ಹೇಗೆ ಶ್ವಾಸವಿಲ್ಲದೆ ಜೀವವಿಲ್ಲವೋ ಹಾಗೆ ಧರ್ಮವಿಲ್ಲದೆ ಜೀವನವಿಲ್ಲ ಎಂಬ ಮಾತು ಜನಜನಿತವಾದದ್ದು. ರಾಮಾಯಣದಲ್ಲಿ ಉಲ್ಲೇಖಿತವಾಗಿರುವಂತೆ ಧರ್ಮದರ್ಥಹ್ಯ ಪ್ರಭಾವತಿ, ಧರ್ಮತೃಭವತೆ ಸುಖಂ, ಧರ್ಮೇಣ ಲಭತೆ ಸರ್ವಂ, ಧರ್ಮ ಸಾರಮಿದಂ ಜಗತ್. ಅಂದ್ರೆ ಧರ್ಮದಿಂದಲೇ ಅರ್ಥ ಲಾಭವಾಗುತ್ತದೆ, ಧರ್ಮದಿಂದಲೇ ಸುಖ ಸಿಗುತ್ತದೆ, ಧರ್ಮದಿಂದ ಎಲ್ಲವೂ ಕೂಡ ಪ್ರಾಪ್ತವಾಗುತ್ತದೆ. ಈ ಜಗತ್ತು ಧರ್ಮದ ಆಶ್ರಯದಲ್ಲಿದೆ ಎಂಬುದು. ಧರ್ಮ ಎಂಬ ಪದಕ್ಕೆ ವೇದಗಳೇ ಮೂಲ ಎಂಬುದಾಗಿ ಹೇಳಲಾಗಿದೆ. ಇದು ಧ್ರು ಎಂಬ ಮೂಲ ಧಾತುವಿನಿಂದ ಹುಟ್ಟಿದೆ. ಧ್ರು ಎಂದ್ರೆ ಎತ್ತಿ ಹಿಡಿಯುವುದು, ಅಂದ್ರೆ ಧರಿಸುವುದು ಎಂದು ಅರ್ಥ. ಹಾಗಾಗಿ ಧಾರಣಾತ್ ಧರ್ಮಂ ಇತ್ಯಾಹು ಎಂಬ ಉಕ್ತಿಯಂತೆ ಯಾವುದನ್ನ ಧರಿಸಬಹುದು ಅದೇ ಧರ್ಮ. ಹೀಗೆ ಧರ್ಮದ ಗುಣ ಮತ್ತು ಕರ್ತವ್ಯವೆಂದ್ರೆ ಎತ್ತಿ ಹಿಡಿಯೋದು. ವ್ಯಷ್ಟಿ ಸಮಷ್ಟಿಗಳನ್ನ, ವ್ಯಕ್ತಿ ಸಮಾಜಗಳನ್ನ ಸುವ್ಯವಸ್ಥಿತವಾಗಿ ಸುಂದರವಾಗಿ ಎತ್ತಿ ಹಿಡಿಯುವ ತತ್ವ ವಿಶೇಷವೇ ಧರ್ಮ. ಯಾವ ತತ್ವ, ಆಚಾರ ವಿಚಾರ, ಸಮುಚ್ಚಯಗಳಿಂದ ನಾವು ವ್ಯಕ್ತಿ ಸಮಾಜಗಳನ್ನ ಸಂಘಟಿಸಬಲ್ಲವೋ, ಸಂಸ್ಕರಿಸಬಲ್ಲವೋ, ಪೋಷಿಸಬಲ್ಲವೋ ಅದೇ ಧರ್ಮ. ಇಂತಹ ಸನಾತನ ಹಿಂದೂ ಧರ್ಮದಲ್ಲಿ ಹಬ್ಬಗಳು, ಆಚರಣೆಗಳು ಆಯಾ ಋತುವಿನೊಂದಿಗೆ ಸಂಬಂಧವನ್ನ ಹೊಂದಿದ್ದು ಅವುಗಳು ತಮ್ಮದೇ ಆದ ಸಂದೇಶವನ್ನ ಕೂಡ ಸಾರುತ್ತವೆ. ಹಿಂದೂ ಧರ್ಮದ ಪ್ರತಿ ಹಬ್ಬಗಳು ಕೂಡ ಮನುಷ್ಯನ ಜೀವನೋತ್ಸಾಹವನ್ನ ಹೆಚ್ಚಿಸುವ ಆಶಯವನ್ನೇ ಹೊಂದಿದೆ. ಹಬ್ಬಗಳ ಹೆಸರಲ್ಲಿ ನಾವು ಹೆಚ್ಚು ಧಾರ್ಮಿಕರಾಗಬೇಕು, ಆಧ್ಯಾತ್ಮದ ಚಿಂತನೆಯನ್ನ ನಡೆಸಬೇಕು, ಸಾಮಾಜಿಕ ಸಂಬಂಧಗಳನ್ನ ಗಟ್ಟಿಗೊಳಿಸಬೇಕು, ಕೌಟುಂಬಿಕ ಮೌಲ್ಯಗಳು ಭದ್ರವಾಗಬೇಕು, ಮುಖ್ಯವಾಗಿ ಮನುಷ್ಯ ಹೆಚ್ಚು ಮಾನವೀಯನಾಗಬೇಕು ಎಂಬುದೇ ಎಲ್ಲ ಹಬ್ಬಗಳ ಹಿಂದಿನ ತಿರುಳಾಗಿದೆ. ಪ್ರತಿ ಹಬ್ಬದ ಆಚರಣೆಯೂ ಕೂಡ ವಿಭಿನ್ನ, ವಿಶಿಷ್ಟ, ಅದನ್ನ ಅರಿತು ಆಚರಿಸಿದ್ರೆ ಅರ್ಥಪೂರ್ಣ ಅಂತ ಹೇಳುತ್ತಾ ಇದೇ ನಿಟ್ಟಿನಲ್ಲಿ ನಾಡಿಗೆ ದೊಡ್ಡದಾದ ಹಬ್ಬ ನಾಗರ ಪಂಚಮಿಯ ಈ ಶುಭ ಸಂದರ್ಭದಲ್ಲಿ ನಾಡಿನ ಎಲ್ಲ ಹಿಂದೂ ಬಾಂಧವರಿಗೆ ಕರ್ನಾಟಕ ನ್ಯೂಸ್ ಬೀಟ್ ಪರವಾಗಿ ಶುಭ ಹಾರೈಸುತ್ತಾ ನಾಗರ ಪಂಚಮಿಯ ಹಬ್ಬದ ಆಚರಣೆಯ ಮಹತ್ವವನ್ನ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಧಾರ್ಮಿಕ, ವೈಜ್ಞಾನಿಕ, ಸಾಮಾಜಿಕ ಸ್ತರದಲ್ಲಿ ಅಲ್ಲದೆ ಜನಪದೀಯವಾಗಿಯೂ ಕೂಡ ಈ ಹಬ್ಬದ ಮಹತ್ವವನ್ನ ಹಂತ ಹಂತವಾಗಿ ತಿಳಿಯೋಣ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಿದ್ದೇವೆ. ಹಬ್ಬಗಳ ತಿಂಗಳಾಗಿರುವ ಶ್ರಾವಣ ಮಾಸದಲ್ಲಿ ಬರುವ ಮೊದಲನೇ ಹಬ್ಬ ನಾಗರ ಪಂಚಮಿ. ನಾಗರ ಪಂಚಮಿಯನ್ನ ಪ್ರತಿ ವರ್ಷ ಶ್ರಾವಣ ಶುಕ್ಲ ಪಂಚಮಿ ಎಂದು ಆಚರಿಸಲಾಗುತ್ತದೆ. ವಿವಿಧತೆಯಲ್ಲಿ ಏಕತೆಯನ್ನ ಕಾಪಾಡಿಕೊಂಡಿರುವ ಭಾರತ ದೇಶದೆಲ್ಲೆಡೆ ಈ ಹಬ್ಬವನ್ನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತದೆ. ಇಂತಹ ಸಡಗರದಲ್ಲಿ ಇವತ್ತು ನಮ್ಮ ಜೊತೆ ಧಾರ್ಮಿಕ ಚಿಂತಕರಾದಂತಹ ಪವನ್ ಕಿರಣ್ ಕೆರೆ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ ಸರ್. ಮೊದಲಿಗೆ ನಿಮ್ಗೆ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ಹಾಗೂ ನಾಡಿನ ಜನತೆಯಿಂದ ನಾಗರ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ನಾಗರ ಪಂಚಮಿ ಅಂದ್ರೆ ಏನು ಸರ್? ನಾಗರ ಪಂಚಮಿ ನಮ್ಮ ನಾಡಿನ ದೊಡ್ಡ ಹಬ್ಬ, ಶ್ರಾವಣದ ಮೊದಲ ಹಬ್ಬ ಅಂತ. ಎಲ್ಲ ಹಬ್ಬಗಳ ಹೆಬ್ಬಾಗಿಲು ನಾಗರ ಪಂಚಮಿ ಅಂತ ನಮ್ಮ ಚಿಂತಕರು, ನಮ್ಮ ಹಿಂದಿನ ಪೂರ್ವಿಕರು ಹೇಳಿದಂಥದ್ದು. ಆಷಾಢ, ಇಡೀ ಆಷಾಢದಲ್ಲಿ ಯಾವುದೇ ಹಬ್ಬಗಳಿರೋದಿಲ್ಲ. ಬಹುತೇಕ ಆಷಾಢಕ್ಕಿಂತಲೂ ವಸಂತ ಮಾಸ ಮುಗಿದು ನಮ್ಮ ಬೇಸಿಗೆ ಅಂತ ಕಳೆದ ಮೇಲೆ ಯಾವ ಮಳೆಗಾಲ ವರ್ಷ ಋತು ಪ್ರಾರಂಭ ಆಗ್ತದೋ ಅಲ್ಲಿಂದ ಯಾವುದೇ ಹಬ್ಬಗಳು ಆಚರಣೆಗಳು ಇರೋದಿಲ್ಲ.
ಒಂದು ಹಂತಕ್ಕೆ ಕೃಷಿಯಲ್ಲಿ ತೊಡಗಿಸಿಕೊಂಡವರಿಗೂ ಕೂಡ ಕೃಷಿಯಿಂದ ತುಂಬ ವ್ಯಸ್ತರಾಗಿರ್ತಾರೆ, ಬಿಡುವಿಲ್ಲದ ಕೆಲಸ. ಇದರ ಮಧ್ಯದಲ್ಲಿ ಹಬ್ಬಗಳು ಅಂತ ಇಲ್ಲ. ಹಬ್ಬಗಳು ಪ್ರಾರಂಭ ಆಗೋದೇ ಶ್ರಾವಣ ಮಾಸದಲ್ಲಿ. ಶ್ರಾವಣ ಮಾಸದ ಮೊದಲ ಹಬ್ಬವಾಗಿ ನಾಗರ ಪಂಚಮಿ ಪ್ರಾರಂಭ ಆದ ಮೇಲೆ ಅದರ ಹಿಂದೆ ಹಬ್ಬಗಳ ಸಾಲು. ವರಮಹಾಲಕ್ಷ್ಮಿ ಪ್ರಾರಂಭ ಆಗುತ್ತೆ, ಗಣಪತಿ, ಗೌರಿ, ಇದ್ದ ಎಲ್ಲ ಹಬ್ಬಗಳು, ಅನಂತ ವ್ರತ, ಆ ವ್ರತ, ಈ ವ್ರತ ಅಂತ ಎಲ್ಲಗಳು ಹಬ್ಬಗಳು, ವ್ರತಗಳು, ಆಚರಣೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ನಾಗರ ಪಂಚಮಿಯನ್ನು ದೊಡ್ಡ ಹಬ್ಬವಾಗಿ ಸಡಗರದಿಂದ ನಾವು ಎದುರುಗೊಳ್ತೇವೆ. ಶ್ರಾವಣದ ಶುಕ್ಲ ಪಂಚಮಿಯನ್ನು ನಾಗರ ಪಂಚಮಿ ಅಂತ ಗುರುತಿಸ್ತೇವೆ. ಪಂಚಮಿಗೂ ನಾಗನಿಗೂ ಒಂದು ಸಂಬಂಧ. ಅದರ ಜೊತೆಯಲ್ಲಿ ಈ ನಾಗರ ಪಂಚಮಿಯಂದು ಅಥವಾ ಶ್ರಾವಣ ಶುಕ್ಲ ಪಂಚಮಿಯಂದೇ ನಾಗರ ಪಂಚಮಿ ಅಂತ ಯಾಕೆ ಕರಿತೇವೆ ಅಂದರೆ, ಒಂದು 2-3 ಪೌರಾಣಿಕ ಹಿನ್ನೆಲೆಗಳನ್ನು ನಮಗೆ ಸಿಗ್ತದೆ. ಜಾನಪದೀಯವಾಗಿ ತುಂಬ ಕಥೆಗಳಿದೆ. ಜಾನಪದ ಕಥೆಯನ್ನು ಬಿಟ್ಟರೂ ಕೂಡ, ಜಾನಪದ ಅನ್ನೋದು ಆಯಾಯ ಪ್ರದೇಶಕ್ಕೆ ಪ್ರಾದೇಶಿಕವಾಗಿ ಅನ್ವಯ ಆಗುತ್ತದೆ. ಆದರೆ ಪುರಾಣದ ಪ್ರಕಾರದಲ್ಲಿ 2 ಮಹತ್ವಪೂರ್ಣ ಸಂಗತಿಗಳನ್ನ ಶ್ರಾವಣ ಶುಕ್ಲ ಪಂಚಮಿಯಂದು ಆಯಿತು ಅಂತ ಹೇಳ್ತೇವೆ. ಒಂದು, ಜನಮೇಜಯನ ಸರ್ಪಯಾಗ. ಇಡೀ ಸರ್ಪಕುಲವನ್ನು ನಾಶ ಮಾಡಬೇಕು ಅಂತ ಜನಮೇಜಯ ಸರ್ಪಯಾಗಕ್ಕೆ ತೊಡಗಿದಾಗ ಜರತ್ಕಾರುವಿನ ಮಗನಾದಂಥ ಆಸ್ತಿಕ ಮಹರ್ಷಿ ಬಂದು ಜನಮೇಜಯನ ಯಾಗವನ್ನು ನಿಲ್ಲಿಸಿ ನಾಗದ ಅಥವಾ ಸರ್ಪಗಳ ನಾಶವನ್ನು ತಡೆದು ಅವುಗಳಿಗೊಂದು ಪೂಜೆ ಮೌಲ್ಯವನ್ನು ಕೊಟ್ಟ ದಿವಸ ಶ್ರಾವಣದ ಶುಕ್ಲ ಪಂಚಮಿ ಆ ದಿವಸ. ಆದ್ದರಿಂದ ಆ ಸರ್ಪಯಾಗ ಅಂತ್ಯಗೊಂಡು ನಾಗಕ್ಕೊಂದು ಅಥವಾ ಸರ್ಪಗಳಿಗೊಂದು ಪೂಜನೀಯ ಸ್ಥಾನ ಸಿಕ್ಕಿದ ದಿವಸ ಅಂತ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾರೆ. ಇದು ಒಂದು. ಎರಡನೆಯದು ನಮಗೆ ಭಾಗವತಾದಿಗಳಲ್ಲಿ ಸಿಕ್ಕುವಂಥದ್ದು, ಕಾಳಿಂಗ ಮರ್ದನನಾಗಿ ಕೃಷ್ಣ ಕಾಳಿಯ ಮರ್ದನ, ಆ ಕಾಳಿಯ ಮರ್ದನವನ್ನು ಮಾಡಿದ ದಿವಸವನ್ನು ನಾವು ನಾಗರ ಪಂಚಮಿ ಅಂತ ಕರೀತೇವೆ. ಹಾಗಾಗಿ ಈ 2 ದಿವಸಗಳಲ್ಲಿ ನಾಗರ ಪಂಚಮಿ, ಶ್ರಾವಣ ಶುಕ್ಲ ಪಂಚಮಿಯೇ ನಡೆದದ್ರಿಂದ ಅದನ್ನು ನಾಗರ ಪಂಚಮಿ ಅಂತ ನಾಡಿನಲ್ಲಿ ಬಹಳ ದೊಡ್ಡದಾಗಿ ಆಚರಣೆ ಮಾಡ್ತಾರೆ. ಇನ್ನು ಪಂಚಭೂತಗಳ ಪ್ರಾತಿನಿಧಿಕವಾಗಿ ಈ ಪಂಚಭೂತಗಳಿಗೂ ಕೂಡ ಒಂದು ಮೂಲ ಕಾರಣವಾಗಿ, ಮೂಲ ಸ್ಪಂದವಾಗಿ ನಾಗನನ್ನು ನಾವು ಆರಾಧಿಸ್ತೇವೆ. ನಾಗ ಅಂದರೆ ಒಂದು ಶಕ್ತಿಯ ಬಿಂದು ಅಂತ. ಇದು ವೈಜ್ಞಾನಿಕವಾಗಿ ಕೂಡ ಪರಮ ಸತ್ಯ. ಅಂದರೆ ನಮ್ಮ ಇಡೀ ಭೂಮಿಯನ್ನು, ಭೂಮಿಯ ವ್ಯವಸ್ಥೆಯನ್ನು ಹಿಡಿದು ನಿಂತಿರುವುದು ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನ್ ಫೋರ್ಸ್ನ ಮೇಲೆ ಭೂಮಿ ನಿಂತಿರುವಂಥದ್ದು. ಈ ಗ್ರಾವಿಟೇಷನ್ ಅನ್ನುವ ಶಬ್ದಕ್ಕೆ ಸಂಸ್ಕೃತದ ಶಬ್ದ ಸಂಕರ್ಷಣ ಅಂತ. ಸಂಕರ್ಷಣ ಅಂತ ಹೇಳಿದರೆ ವಾಸುಕಿ ಅಥವಾ ಆದಿಶೇಷ ಅಥವಾ ನಾಗ, ಅನಂತ. ಅಂದರೆ ಇಡೀ ಭೂಮಿಯ ವ್ಯವಸ್ಥೆಯನ್ನು ನಿಲ್ಲಿಸಿದ ಸಂಕರ್ಷಣ ಶಕ್ತಿಯನ್ನು ನಾಗ ಅಂತ ನಾವು ನಂಬುತ್ತೇವೆ. ಹಾಗಾಗಿ ಇಡೀ ಪಂಚಭೂತಾತ್ಮಕವಾದಂತಹ ಪ್ರಪಂಚದ ನಿಲುಗಡೆಗೆ, ಆದ್ದರಿಂದಲೇ ನಮ್ಮ ಹಿಂದಿನವರು ಕಲ್ಪನೆಯಾಗಿ ಕಥೆಯಾಗಿ ಹೇಳ್ತಾ ಇದ್ರು, ಆದಿಶೇಷದ ಹೆಡೆಯ ಮೇಲೆ ಭೂಮಿ ನಿಂತಿದೆ ಅಂತ. ಅದೊಂದು ಸಂಕೇತ ಅಷ್ಟೇ. ಆದರೆ ಪ್ರಾತಿನಿಧಿಕ ನ್ಯಾಯ ಏನು ಅಂತ ಹೇಳಿದ್ರೆ ಗುರುತ್ವಾಕರ್ಷಣ. ಅದು ಭೂಮಿಯಿಂದ ತೊಡಗಿ ಮೇಲಿರುವ ಶಿಂಶುಮಾರ ವೃತ್ತದವರೆಗೆ ಸಾಗಿದೆ ಅಂತ ಗುರುತ್ವಾಕರ್ಷಣದ ಫೋರ್ಸ್ ಇರೋದು. ಇದು ನಮಗೆ ಸೈನ್ಸ್ ಕೂಡ ಹೇಳ್ತದೆ. ಒಂದು ಹಂತದ ಭೂಮಿಯಿಂದ ಇಷ್ಟು ಕಿಲೋಮೀಟರ್ಗಳ ಮೇಲೆ ಹೋದ ಮೇಲೆ ಮತ್ತೆ ಗ್ರಾವಿಟೇಷನ್ ಇಲ್ಲ ಅಂತ. ಗಗನಯಾತ್ರಿಗಳು ಹಾಗೆ ತೇಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ. ಅದೊಂದು ಪಾಯಿಂಟ್. ಆ ಪಾಯಿಂಟಿಂದ ಭೂಮಿಯವರೆಗಿನ ಒಂದು ಪಾಯಿಂಟ್. ಈ ಪಾಯಿಂಟಿನ ನಡುವೆ ಇರುವ ಗುರುತ್ವಾಕರ್ಷಣ ಶಕ್ತಿ ನಾಗದ ಚಲನೆ ಹಾಗೆ ಅಥವಾ ನಾಗದ ಹಾಗಿದೆ. ಆದ್ದರಿಂದ ನಾಗಾರಾಧನೆ ಅನ್ನುವಂಥದ್ದು ಒಂದು ಶಕ್ತಿಯಾಗಿ, ಒಂದು ಗ್ರಾವಿಟೇಷನ್ ಅಥವಾ ಸಂಕರ್ಷಣ ಶಕ್ತಿಯಾಗಿ ಕಾಣಿಸ್ತದೆ. ಹಾಗಾಗಿ ಪ್ರಾಕೃತಿಕವಾಗಿ ಪಂಚಭೂತಗಳನ್ನು ಪ್ರತಿನಿಧಿಸುವಂತಹ ಒಂದು ಶಕ್ತಿ ಅಥವಾ ಅದನ್ನು ನಿಯಂತ್ರಿಸುವ ಒಂದು ಶಕ್ತಿಯಾಗಿ ನಾವು ನಾಗವನ್ನು ತುಂಬ ಆರಾಧನೀಯವಾಗಿ ಕಾಣುತ್ತೇವೆ. ಇದು ಹಬ್ಬಗಳಲ್ಲಿ ಅತ್ಯಂತ ಮಹತ್ವ. ಯಾಕೆ ಅಂತ ಕೇಳಿದರೆ ಆ ಕಾರಣದಿಂದ. ಜಾನಪದೀಯವಾಗಿ ಅದಕ್ಕೊಂದು ಹಿನ್ನೆಲೆ ಇದೆ. ಅಂದರೆ ಕೃಷಿ ಮಾಡುವಂಥವರಿಗೆ ಬೇರೆ ಬೇರೆ ಪ್ರಾಣಿಗಳ ಬಾಧೆ, ಇಲಿ, ಹೆಗ್ಗಣಗಳು, ಹುಳಹಪ್ಪಟೆಗಳು, ಇಂಥದ್ದೆಲ್ಲ ಬಾಧೆಗಳು. ಆ ಬಾಧೆಯನ್ನು ನಿವಾರಿಸುವಂಥದ್ದು ಸರ್ಪಗಳು, ನಾಗಗಳು. ಆ ಇಲಿಗಳನ್ನು ಹಿಡಿಯುತ್ತದೆ, ಬೇರೆ ಬೇರೆ ಪ್ರಾಣಿಗಳನ್ನು ಹಿಡಿದು ನಮ್ಮ ಕೃಷಿಯನ್ನು ಕಾಪಾಡುತ್ತದೆ. ಅದರಿಂದ ಅದಕ್ಕೊಂದು ಧನ್ಯವಾದವನ್ನು ಅರ್ಪಿಸುವುದಕ್ಕೆ ನಾಗನ ಪೂಜೆ ಮಾಡ್ತಾರೆ ಅಂತ ಉತ್ತರ ಕರ್ನಾಟಕದ ಜಾನಪದೀಯವಾದ ಕಲ್ಪನೆಗಳು ಕೂಡ ಇದೆ. ಅಂತೂ ಒಟ್ಟು ಪ್ರಕೃತಿಯ ಜೊತೆ ನಾಗ ಬೆರೆತುಕೊಂಡಿದ್ದಾನೆ. ನಾವು ಪ್ರಕೃತಿಯ ಜೊತೆಗಿದೆ. ನಮ್ಮ ಇಡೀ ಆರಾಧನೆಗಳು ಪ್ರಕೃತಿ. ಇನ್ನು ದಕ್ಷಿಣ ಕನ್ನಡ ಕರಾವಳಿ ಭಾಗದ ನಾಗಾರಾಧನೆಯನ್ನು ನೋಡಿದರೆ ನಾಗಬನ ಅಂತ ಒಂದು ನಿರ್ಮಾಣ ಆಗಿ ಅದರ ಮಧ್ಯದಲ್ಲಿ ನಾಗ ಇರ್ತದೆ. ಈ ನಾಗಬನಗಳೆಲ್ಲ ಔಷಧೀಯ ಸಸ್ಯಗಳ ಆಗರ. ಈ ವನಸ್ಪತಿಗಳನ್ನು, ಔಷಧೀಯ ಸಸ್ಯಗಳನ್ನು ರಕ್ಷಿಸಬೇಕು ಅನ್ನೋ ಕಾರಣಕ್ಕೆ ಆ ವನಸ್ಪತಿಗಳ ಮಧ್ಯದಲ್ಲಿ ನಾಗನ ಹುತ್ತ, ನಾಗನ ಆವಾಸ, ನಾಗನ ಆರಾಧ. ನಾಗ ಯಾರೂ ಕೂಡ ಗಿಡಗಳನ್ನು ನಾಶ ಮಾಡಲ್ಲ, ಮರಗಳನ್ನು ಕಡಿಯಲ್ಲ. ಹೀಗೆ ಪ್ರಕೃತಿಯನ್ನು, ವನಗಳನ್ನು, ವನಸ್ಪತಿಗಳನ್ನು ಬೆಳೆಸುವುದಕ್ಕೆ ಕೂಡ ನಾಗ ಒಂದು ಆವಾಸ. ಪ್ರಕೃತಿಯ ಜೊತೆಗೆ ನಾವು ಸಾಗ್ತಾ ಇದ್ದೇವೆ ಅನ್ನೋದ್ರ ದೊಡ್ಡ ಸಂಕೇತವೇ ನಾಗರ ಪಂಚಮಿ. ಸರ್, ಇದೀಗ ಏನು ಅಂತಂದ್ರೆ ನಾಗರ ಪಂಚಮಿ ದಿನ ಮಹಿಳೆಯರು ಉಪವಾಸ ಇರ್ತಾರೆ. ಅದಕ್ಕೇನು ಕಾರಣ? ಅದು ಪ್ರಾದೇಶಿಕವಾಗಿ ಬಂದಂಥ ಒಂದು ಆಚರಣೆ ಅಷ್ಟೇ. ನಾವು ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ದೇಶದ ಬಹುಭಾಗಗಳಲ್ಲಿ ನಾಗರ ಪಂಚಮಿ ಆಚರಣೆ ಇದೆ. ನಾಗಾಲ್ಯಾಂಡ್ಗಳು ಅಂತ ಹೇಳಿ, ಆ ನಾಗಾಲ್ಯಾಂಡ್ ಅಂತ ಬಂದದ್ದೇ ನಾಗಗಳಿಂದ ಅಂತ ನಮ್ಮ ಕೆಲವು ಚಿಂತಕರು ಕೂಡ ಹೇಳ್ತಾರೆ. ತುಂಬ ಸಂಶೋಧನೆಗಳನ್ನ ಮಾಡಿ ನಾಗ ಅನ್ನುವಂಥ ಒಂದು ಸಂತತಿ ಕೂಡ ಇತ್ತು ಅಂತ ಕೂಡ ಮಹಾಭಾರತದ ಕಾಲದಲ್ಲಿ, ರಾಮಾಯಣದ ಕಾಲದಲ್ಲಿ ಈ ಕಥೆಗಳನ್ನು ಹೇಳ್ತಾರೆ.
ನಮ್ಮ ದೇಶದಲ್ಲಿಯೇ ಬೇರೆ ಉತ್ತರ ಭಾರತದಲ್ಲಿ ಕೂಡ ನಾಗನ ಆರಾಧನೆ ನಾಗ ಪೂಜೆಗಳಿದೆ. ಇಲ್ಲಿ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಕರ್ನಾಟಕದ ಪ್ರಾದೇಶಿಕ ಆಚರಣೆ, ಈಗ ನಮ್ಮ ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಹೆಂಗಸರು ಉಪವಾಸ ಇರುವಂಥದ್ದು, ಹೆಣ್ಣು ಮಕ್ಕಳು ಉಪವಾಸ ಇರುವಂಥ ಆಚರಣೆಗಳಿಲ್ಲ. ಉತ್ತರ ಕರ್ನಾಟಕದಲ್ಲಿ ಮೈಸೂರು ಭಾಗದಲ್ಲಿ ಈ ಕಡೆಯಲ್ಲಿ ಹೆಣ್ಣು ಮಕ್ಕಳು ಆ ನಾಗರ ಪಂಚಮಿ ದಿವಸ ಉಪವಾಸ ಇರಬೇಕು ಅಂತ. ಅಂದರೆ ಉಪವಾಸ ಇರುವುದು ಒಂದು ಶ್ರದ್ಧೆಯ ಸಂಕೇತ ಅಷ್ಟೇ. ನಾವು ದೇವರ ಹತ್ತಿರವಿರಬೇಕು, ದೇವರ ಚಿಂತನೆ ಮಾಡಬೇಕು ಅಂತ. ಸಹಜವಾಗಿ ಮನುಷ್ಯನಿಗೆ ಹೊಟ್ಟೆ ತುಂಬಿದ್ರೆ ನಿದ್ರೆ ಬರ್ತದೆ ಹೊರತು ದೇವರ ಸ್ಮರಣೆ ಬರಲ್ಲ. ಹಾಗಾಗಿ ಆ ದಿವಸ ಹೆಣ್ಣು ಮಕ್ಕಳು ವ್ರತ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ನಾಗರ ವ್ರತವನ್ನು ಮಾಡ್ತಾರೆ. ಚತುರ್ಥಿಗೆ, ನಾಗರ ಪಂಚಮಿ ಹಿಂದಿನ ದಿವಸ ನಾಗ ಚೌತಿ ಅಂತ ವ್ರತ ಮಾಡುವ ವ್ರತಾಚರಣೆಯನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಅದು ಹೆಣ್ಣು ಮಕ್ಕಳು ಮಾಡುವಂಥ ವ್ರತ. ಅದು ಗಂಡನ ದೀರ್ಘಾಯುಷ್ಯ, ಸಂಪತ್ತಿನ ವೃದ್ಧಿ, ಆರೋಗ್ಯ, ಮಕ್ಕಳ ಕ್ಷೇಮ ಇತ್ಯಾದಿ ಸಂಕಲ್ಪಗಳನ್ನು ಇಟ್ಟುಕೊಂಡು ನಾಗ ಚೌತಿಗೆ ಕೂಡ ವ್ರತವನ್ನು ಮಾಡ್ತಾರೆ. ನಾಗರ ಪಂಚಮಿಗೆ ಕೂಡ ವ್ರತವನ್ನು ಮಾಡ್ತಾರೆ. ನಾಗರ ಪೂಜೆಯನ್ನು ಹೆಣ್ಣು ಮಕ್ಕಳು ಮಾಡುವುದು ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದು ಆಚರಣೆ ಇದೆ. ನಮ್ಮ ದಕ್ಷಿಣ ಕರಾವಳಿ, ದಕ್ಷಿಣ ಕನ್ನಡ ಈ ಭಾಗಕ್ಕೆ ಹೋದರೆ ಹೆಣ್ಣು ಮಕ್ಕಳು ನಾಗರ ಪೂಜೆ ಮಾಡುವ ಸಂಪ್ರದಾಯ ಇಲ್ಲ. ಅಲ್ಲಿ ಗಂಡಸರೇ ನಾಗರ ಪೂಜೆಯನ್ನು ಮಾಡ್ತಾರೆ, ಹೆಣ್ಣು ಮಕ್ಕಳು ನಾಗ ಪೂಜೆಯನ್ನು ಮಾಡೋದಿಲ್ಲ. ಅಂದರೆ ಇದು ಪ್ರಾದೇಶಿಕವಾಗಿ ಬಂದ ಒಂದು ಆಚರಣೆ. ಯಾಕೆ ಉಪವಾಸವನ್ನು ಮಾಡಬೇಕು ಅನ್ನೋದಕ್ಕೆ ನಿರ್ದಿಷ್ಟವಾಗಿ ಒಂದು ವ್ರತ ಮಹಾತ್ಮೆ ಅಂತಲ್ಲ. ಕಥೆಗಳು ತುಂಬ ಇದೆ, ಅಂಥ ಪೌರಾಣಿಕ ಕಥೆಗಳಿದೆ. ಹಿಂದೆ ಆ ನಾಗ ವ್ರತವನ್ನು ಮಾಡಿ ನಾಗರ ಪೂಜೆಯನ್ನು ಮಾಡಿ ಹೆಣ್ಣು ಮಕ್ಕಳು ಉಪವಾಸವಿದ್ದ ಕಾರಣದಿಂದ ಇಲ್ಲದೇ ಇದ್ದ ಗಂಡನ ಆರೋಗ್ಯ ಸರಿಯಾದದ್ದು, ಮಕ್ಕಳಿಲ್ಲದವರಿಗೆ, ಇಂಥ ಅನೇಕ ಕಥೆಗಳಿದೆ. ಈ ವ್ರತ ಮಹಾತ್ಮೆಗಳೆಲ್ಲ ಹೇಗೆ ಅಂದರೆ, ವ್ರತವನ್ನು ಮಾಡಬೇಕು ಅನ್ನೋದಕ್ಕೊಂದು ಉದ್ದೀಪನವೇ ಹೊರತು ಅಥವಾ ಶ್ರದ್ಧೆ ಬೇಕು ಅನ್ನೋದಕ್ಕೊಂದು ಮೋಟಿವೇಶನ್, ಪ್ರಚೋದನೆಯೇ ಹೊರತು ಅದರಿಂದ ಏನು ದೊಡ್ಡ ನಡೆದಿರುವಂಥ ಇತಿಹಾಸ ಅಂತ ಹೇಳುವುದಕ್ಕೆ ಯಾವುದು ಸಾಕ್ಷಿ ಇಲ್ಲ. ಆದರೆ ಉತ್ತರ ಭಾರತದಲ್ಲಿ ಹೆಣ್ಣು ಮಕ್ಕಳು ವ್ರತ ಮಾಡುವಂಥ ಪದ್ಧತಿ ದೀರ್ಘಕಾಲದಿಂದ ಇದೆ. ಸಾಂಸ್ಕೃತಿಕವಾಗಿ ಏನಾದರೂ ಈ ಹಬ್ಬಕ್ಕೆ ಮಹತ್ವ ಇದೆಯಾ? ಸಾಂಸ್ಕೃತಿಕವಾಗಿ ಅನ್ನೋದಕ್ಕಿಂತ ಬಹಳ ದೊಡ್ಡದಾಗಿ ಒಂದು ಮಾನವೀಯ ಸಂವೇದನೆಯಿಂದ ಅಣ್ಣ ತಂಗಿಯರ ಹಬ್ಬ ಅಂತ ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಾರೆ. ಜಾನಪದದ ಹಾಡುಗಳೇ ಇದೆ. ನಾಗರ ಪಂಚಮಿ ಬಂದಿದೆ, ಅಣ್ಣ ಬರಲಿಲ್ಲ ಇನ್ನು ಕರಿಯಾಕ ಅಂತ ಹೇಳಿ ಒಂದು ದೊಡ್ಡ ಹಾಡೇ ಇದೆ ನಮಗೆ ಗೊತ್ತಿರುವಂಥ ಜನಪದ ಗೀತೆ. ಅಂದರೆ ಅಣ್ಣ ತಂಗಿಯ ಮನೆಗೆ ಬಂದು ತಂಗಿಯನ್ನು ಕರೆದು ಹಬ್ಬಕ್ಕೆ ಬಾ ಅಂತ ಕರೆದು ಹೋಗಿ, ತಂಗಿ ಸಂಭ್ರಮದಿಂದ ಅಣ್ಣನ ಮನೆಗೆ ಹೋಗಿ ಅಲ್ಲಿ ಅಣ್ಣ ತಂಗಿ ಅಕ್ಕ ಮಕ್ಕಳು ಭಾವ ಮನೆಯವರೆಲ್ಲ ಸೇರಿ ಒಂದು ಸಂಭ್ರಮದಿಂದ ಹಬ್ಬವನ್ನು ಆಚರಿಸ್ತಾ ಇದ್ದದ್ದು ಸಾಂಸ್ಕೃತಿಕವಾಗಿ ಒಂದು ದೊಡ್ಡ ಭಾಗ. ಜೊತೆಗೆ ಹಳ್ಳಿ ಭಾಗಗಳಲ್ಲಿ ನಾಗರ ಪಂಚಮಿಯ ದಿವಸ ಹಾಡು ಹಸೆ ಆಟಗಳು, ಈ ಸ್ಥಳೀಯವಾಗಿ ಜನಪದದ ಆಟಗಳು ಕೂಡ ನಾಗರ ಪಂಚಮಿಗೆ ನಡೀತಾ ಇತ್ತು. ನಾಗರ ಪಂಚಮಿ ಮಾತ್ರ ಅಲ್ಲ, ಅದರಿಂದ ಪ್ರಾರಂಭ ಆಗುವ ಎಲ್ಲ ಹಬ್ಬಗಳಲ್ಲಿ ಅದಿತ್ತು. ಬೇರೆ ಬೇರೆ ಆಟಗಳು ಅಂದರೆ ತುಂಬ ಜಾನಪದೀಯವಾದ ಹಳ್ಳಿಗಳ ಆಟಗಳು, ಕಾಯಿ ಜೂಜು, ಇಂಥ ಅನೇಕ ಆಟಗಳನ್ನು, ಸಣ್ಣ ಪುಟ್ಟ ಆಟಗಳು, ಇದನ್ನೆಲ್ಲ ಮಾಡಿಕೊಂಡು ಮನೆಯಲ್ಲಿ ಹೆಣ್ಣು ಮಕ್ಕಳು ಚನ್ನೆಮಣೆ ಆಟ ಆಡುವಂಥದ್ದು, ಈ ಬೇರೆ ಬೇರೆ ಚದುರಂಗದ ಆಟವನ್ನು ಆಡುವಂಥದ್ದು, ಇದೆಲ್ಲ ಮಾಡ್ತಾ ಇದ್ರು. ಅಂದರೆ ಎಲ್ಲರೂ ಕಲಿಯಬೇಕು ಅನ್ನೋದೇ ದೊಡ್ಡ ಆಶಯ ಆಗಿತ್ತೇ ಹೊರತು ಅದು ಬಿಟ್ಟು ಅದಕ್ಕಿಂತ ಹೆಚ್ಚಿನದ್ದೇನಿಲ್ಲ. ಅದು ಹಿಂದೆ ಹೇಗಿತ್ತಂದರೆ ಈಗಿನ ಹಾಗೆ ಸಂವಹನ ವ್ಯವಸ್ಥೆ ಅಥವಾ ಸಂಪರ್ಕಗಳು ಇರಲಿಲ್ಲ. ಎಲ್ಲೋ ತಂಗಿಯನ್ನು ಮದುವೆ ಮಾಡಿ ಎಷ್ಟೋ ದೂರಕ್ಕೆ ಕೊಟ್ಟಿರ್ತಾನೆ, ತವರು ಮನೆ ಇನ್ನೆಲ್ಲೋ ಇರ್ತದೆ. ಮಳೆಗಾಲ ಪ್ರಾರಂಭ ಆದ ಮೇಲೆ ಪ್ರಯಾಣ ಕಷ್ಟ, ಅದರಿಂದ ಯಾರು ಹೋಗಿರೋದಿಲ್ಲ. ಅಣ್ಣ ಒಂದು ಕಡೆ ತಂಗಿ ಒಂದು ಕಡೆ ಇರ್ತಾರೆ. ಅಣ್ಣ ತಂಗಿ ಬರಬೇಕು, ತಂಗಿ ತವರಿಗೆ ಬರಬೇಕು, ಅಪ್ಪ ಅಮ್ಮನ ನೋಡಬೇಕು. ಈ ಕಾರಣಕ್ಕೆ ಒಂದು ನೆಪ ಬೇಕು ಕರೀಲಿಕ್ಕೆ. ಅದರಿಂದ ಪದ್ಧತಿಯಾಗಿ ಮಾಡಿದರು. ನಾಗರ ಪಂಚಮಿಗೆ ತಂಗಿನ ಕರೀಲೇಬೇಕು, ಭಾವನ ಬಿದಿಗೆ ಅಂತ ಭಾವ ಬರಲೇಬೇಕು, ಭಾವ ತಂಗಿ ಭಾವ ಊಟ ಮಾಡಿ ಹೋದ್ರೇ ಹಬ್ಬ ಪೂರ್ಣ ಅಂತ ಒಂದು ಆಚರಣೆ ಮಾಡಿದ್ರಿಂದ ಅಣ್ಣ ತಂಗಿ ಒಟ್ಟಾಗಲಿಕ್ಕೆ ತವ್ರ ಮನೆಗೆ ಬರಲಿಕ್ಕೆ ಒಂದು ಕಾರಣ ಆಯಿತು. ಹಾಗಾಗಿ ಇದು ಸಾಂಸ್ಕೃತಿಕವಾದ ಒಂದು ಪ್ರಾತಿನಿಧಿಕ ನ್ಯಾಯವೇ ಹೊರತು ಮಾಡಲೇಬೇಕು, ಈಗ ತಂಗಿನ ಕರೆಯದೇ ಇದ್ರೆ ಹಬ್ಬ ಆಗೋದೇ ಇಲ್ವಾ ಅಂತ ಹಾಗಲ್ಲ. ಈಗಿನ ಕಾಲ ಏನಾಗಿದೆ ಕೇಳಿದ್ರೆ ಈ ಆಚರಣೆಗಳು ಬಹುತೇಕ ಮಹತ್ವಗಳನ್ನು ಕಳ್ಕೊಳ್ತಾ ಇದೆ. ಮಕ್ಕಳ ಶಾಲೆ ಮತ್ತು ಆಫೀಸು ಹೀಗೆ ಬ್ಯುಸಿಯಲ್ಲಿ ನಾವು ಇವತ್ತು ಆ ಸಂಬಂಧಗಳನ್ನ ಕಳ್ಕೊಂಡಿದ್ದೇವೆ. ಆದರೆ ಆಚರಣೆ ಮಾಡಿದರೆ ಬಹಳ ಒಳ್ಳೆಯದು. ಯಾಕಂದರೆ ಅದರಿಂದ ನಮ್ಮ ಮಕ್ಕಳಿಗೂ ನಮ್ಮ ಮುಂದಿನ ತಲೆಮಾರಿಗೆ ಒಂದು ಹಬ್ಬದ ಆಚರಣೆ, ಅದರ ಔಚಿತ್ಯ ಗೊತ್ತಾಗ್ತದೆ. ಬೇರೆ ದಿವಸ ಬರೋದಕ್ಕೂ ಹಬ್ಬದ ದಿವಸ ಬರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಬ್ಬಕ್ಕೆ ಬರುವಾಗ ನಿಮ್ಮ ಹಾಗೆ ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬರ್ತಾರೆ ತಂಗಿಯಂದರು, ಉಳಿದ ದಿವಸ ಬರುವಾಗ ಹಾಗೇ ಬರ್ತಾರೆ. ಅಂದರೆ ಒಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಳ್ಬೇಕು, ಹೊಸ ಬಟ್ಟೆ ಉಟ್ಕೊಳ್ಬೇಕು, ಹೊಸ ಬಟ್ಟೆ ಹಾಕ್ಕೊಳ್ಬೇಕು, ಉಡುಗೊರೆಯಾಗಿ ಅಣ್ಣ ತಂಗಿಗೆ ಬಟ್ಟೆ ಕೊಡಬೇಕು. ಇದೆಲ್ಲ ಒಂದು ಪದ್ಧತಿ, ಪ್ರೀತಿಯನ್ನು ವಿನಿಮಯ ಮಾಡ್ಕೊಳ್ಳಿಕ್ಕಿದ್ದಂಥ ಒಂದು ವ್ರತ ಅಥವಾ ಹಬ್ಬದ ಆಚರಣೆ ಅಷ್ಟೆ. ಸರ್, ಈಗ ನೀವು ಆಗಲೇ ಹೇಳಿದ್ರಿ ಶ್ರಾವಣದಲ್ಲಿ ನಾಗರ ಪಂಚಮಿ ಬರುತ್ತೆ ಅಂತ. ಶ್ರಾವಣದಲ್ಲಿ ಯಾಕೆ ನಾಗರ ಪಂಚಮಿಯನ್ನು ಮಾಡಬೇಕು? ನಾನು ಆಗಲೇ ಹೇಳಿದೆ, ಶ್ರಾವಣ ಶುಕ್ಲ ಪಂಚಮಿಯ ದಿವಸವೇ ಜನಮೇಜಯನ ಸರ್ಪಯಾಗ ಕೊನೆಯಾದದ್ರಿಂದ ಆ ದಿವಸವನ್ನು ನಾವು ನಾಗರ ಪಂಚಮಿ ಅಂತ ಕರೆದದ್ದು. ಪ್ರತಿ ಹಬ್ಬಗಳಿಗೂ ಹಾಗೆ ನಮಗೆ ನರಕಾಸುರನನ್ನು ಕೊಂದ ದಿವಸ ಆಶ್ವಯುಜ ಆದ್ರಿಂದ, ಆ ಆಶ್ವಯುಜದ ದಿವಸ ನರಕಾಸುರನ ವಧೆ ಆದ್ರಿಂದ ನರಕ ಚತುರ್ದಶಿ. ಹೀಗೆ ನಾವು ಭಾದ್ರಪದ ಮಾಸದಲ್ಲಿ ಗಣಪತಿ ಚೌತಿ,
ಹೀಗೆ ಒಂದೊಂದು ಪೌರಾಣಿಕ ಕಥೆಗಳು ಯಾವಾಗ ನಮಗೆ ಮುಕ್ತಾಯ ಆಗಿದೆಯೋ ಆ ದಿವಸ ನಾವು ಆಚರಣೆ ಮಾಡ್ತೇವೆ. 9 ದಿವಸಗಳ ಕಾಲ ದೇವಿ ಮಹಿಷಾಸುರನ ಜೊತೆ ಯುದ್ಧವನ್ನು ಮಾಡಿ ವಿಜಯದಶಮಿ ದಿವಸ ಜಯವನ್ನು ಸಾಧಿಸಿಲ್ಲ, ಅದರಿಂದ ನವರಾತ್ರಿ ಮತ್ತು ವಿಜಯದಶಮಿ ಅಂತ ಹೀಗೆ ಪೌರಾಣಿಕವಾಗಿ ಒಂದೊಂದು ನಡೆದ ಘಟನೆಗಳನ್ನು ನಾವು ನೆನಪಿಟ್ಟುಕೊಳ್ತೇವೆ. ಇದಕ್ಕೆ ಬಹಳ ಅರ್ಥಪೂರ್ಣವಾದ ಒಂದು ಕಲ್ಪನೆ ಕೂಡ ಇದೆ. ಈಗ ನಮ್ಮ ಇವತ್ತಿನ ಬದುಕನ್ನು ನೋಡಿದರೆ ನಾವು ಹುಟ್ಟಿದ ದಿವಸವನ್ನು ಹಬ್ಬ ಅಂತ ಮಾಡ್ತೇವೆ, ಬರ್ತ್ಡೇನು. ಅದೇ ದಿವಸ ಯಾಕೆ ಮಾಡ್ತೇವೆ ಕೇಳಿದ್ರೆ ನಾವು ಹುಟ್ಟಿದ ಆ ದಿವಸ ಅಂತ. ಹುಟ್ಟಿ 50 ವರ್ಷ ಆದರೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೇವೆ, ಅದೇ ದಿವಸವನ್ನು ಡೇಟ್ ಇಟ್ಕೊಂಡು ಇಂಥ ದಿವಸ ನಾನು ಹುಟ್ಟಿದ್ದು ಅಂತ ಅವತ್ತು ಕೇಕ್ ಕಟ್ ಮಾಡಿ ಮನೆಯವ್ರನ್ನ ಕರೆದು ಪಾರ್ಟಿ ಮಾಡಿ ಅಂತ ಮಾಡ್ತೇವೆ. ಅಂದರೆ ಒಂದು ದಿನವನ್ನು ನೆನಪಿಸಿಕೊಂಡು ಆ ದಿನದಲ್ಲಿ ಆದದ್ದನ್ನು ಸಂತೋಷ ಪಡೋದು. ಹುಟ್ಟಿದ ದಿವಸ ನಮ್ಮ ತಂದೆ ತಾಯಿಗೆ ತುಂಬ ಸಂತೋಷ ಆಗಿರುತ್ತೆ, ನಮ್ಮ ಮನೆಯವರಿಗೆ ತುಂಬ ಆನಂದ. ಆ ಆನಂದವನ್ನು ಪುನರಾವರ್ತನೆ ಮಾಡ್ತಾ ರೀಕಾಲ್ ಮಾಡಿಕೊಂಡು ಎಂಜಾಯ್ ಮಾಡುವಂಥ ಒಂದು ಪರಿಪಾಠ ನಮ್ಮ ಸಂಸ್ಕೃತಿಯಲ್ಲಿ ಮೊದಲಿತ್ತು. ಮತ್ತು ನಮ್ಮ ಇಡೀ ಸಂಸ್ಕೃತಿ ಸನಾತನ ಧರ್ಮವೇ ಆಟಿಟ್ಯೂಡ್ ಫಾರ್ ಗ್ರ್ಯಾಟಿಟ್ಯೂಡ್ ಅಂತ. ನಾವು ಕೃತಜ್ಞತೆಯನ್ನು ಅರ್ಪಿಸುವುದಕ್ಕಿರುವ ಶ್ರೇಷ್ಠ ಧರ್ಮ. ಜಗತ್ತಿನ ಬೇರೆ ಯಾವ ಧರ್ಮವೂ ಆ ರೀತಿ ಯೋಚನೆ ಮಾಡಲ್ಲ. ನಮ್ಮಲ್ಲಿ ಯಾವತ್ತೋ ಒಂದು ದಿವಸ ಸರ್ಪಯಾಗವನ್ನು ಜನಮೇಜಯ ಯುಗದ ಮೊದಲು, ಕಲಿಯುಗ ಪ್ರಾರಂಭ ಆಗುವ ಮೊದಲೇ ಮಾಡಿದಂಥ ಒಂದು ಕೆಲಸ. ಆ ದಿವಸವನ್ನು ನೆನಪಿಸಿಕೊಂಡು ಅವತ್ತಿನ ದಿವಸಕ್ಕೆ ಥ್ಯಾಂಕ್ಸನ್ನು ಇವತ್ತು ಹೇಳ್ತಾ ಇದ್ದೇವೆ. ಯಾವತ್ತೋ ಒಂದು ದಿವಸ ಕಾಳಿಯ ಮಡುವಲ್ಲಿದ್ದಂಥ ದುಷ್ಟ ಕಾಳಿಂಗನನ್ನು ಮರ್ದನ ಮಾಡಿ ಕೃಷ್ಣ ಏನೋ ಉದ್ಧಾರ ಮಾಡಿದ, ಅದನ್ನು ನೆನಪಿಸಿಕೊಂಡು ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಬಂದರೂ ನಾವು ಅದನ್ನು ಮಾಡ್ತಾ ಇದ್ದೇವೆ. ಹೀಗೆ ಯಾವತ್ತೋ ಆದ ಒಂದು ಒಳ್ಳೆಯ ದಿವಸವನ್ನು ಮತ್ತೆ ಸ್ಮರಿಸಿಕೊಂಡು ಆ ಮೂಲಕ ಭಗವಂತನ ಸ್ತುತಿ ಮಾಡೋದು, ಆ ಮೂಲಕ ಭಕ್ತಿಯನ್ನು ಪ್ರಸಾರ ಮಾಡೋದು, ಇದು ನಮ್ಮ ಇಡೀ ಸನಾತನ ಧರ್ಮದಲ್ಲಿರುವ ಮೂಲ ಆಶಯ. ಆದ್ದರಿಂದ ಶ್ರಾವಣ ಶುಕ್ಲ ಪಂಚಮಿಯನ್ನು ನಾವು ನಾಗರ ಪಂಚಮಿಯಾಗಿ ಹಬ್ಬ ಅಂತ ಸ್ವೀಕಾರ ಮಾಡಿದ್ದೇವೆ. ಅದೇ ದಿವಸವನ್ನು ಮುಂದುವರಿಸ್ತೇವೆ. ಬೇರೆ ದಿವಸ ಮಾಡಿದ್ರೆ ಪ್ರಯೋಜನ ಇಲ್ವಾ ಅಂತಲ್ಲ. 6ನೇ ಷಷ್ಠಿಯ ದಿವಸ ಪೂಜೆ ಮಾಡಿದರೂ ನಾಗ ಸುಪ್ರೀತನಾಗುತ್ತಾನೆ, ಚೌತಿಯ ದಿವಸ ಪೂಜೆ ಮಾಡಿದರೂ ನಾಗನಿಗೆ ಪ್ರೀತಿ ಆಗ್ತದೆ. ಆದರೆ ಉಳಿದ ದಿವಸ ಪೂಜೆ ಮಾಡದೇ ಇದ್ದವರು ಕೂಡ ಪಂಚಮಿ ದಿವಸ ಮಾಡಲಿ ಅನ್ನೋದು ಅದಕ್ಕೊಂದು ದಿನವಾಗಿ ನಾವು ಮಾಡಿದ್ದು. ಬಹುತೇಕರಿಗೆ ಹಾಗೆ ಮಾಡ್ತಾರೆ. ವರ್ಷ ಇಡೀ ನಾಗರಿಗೆ ಪೂಜೆಯೂ ಮಾಡಲ್ಲ, ನಾಗ ದೇವಸ್ಥಾನಗಳಿಗೆ ಹೋಗೋದು ಇಲ್ಲ, ಏನಿಲ್ಲ. ಪಂಚಮಿ ದಿವಸ ಮಾತ್ರ ಶುದ್ಧರಾಗಿ ಬೆಳಗ್ಗೆ ಹೋಗಿ ಹಣ್ಣುಕಾಯಿ ಮಾಡ್ಕೊಂಡು ಬಂದು ಪ್ರಸಾದ ಅಂತ ತಿಂತಾರೆ. ಆ ಲೆಕ್ಕದಲ್ಲಾದರೂ ಅವರದ್ದು ಆಚರಣೆ ಮಾಡಬೇಕು ಅನ್ನೋ ಕಾರಣಕ್ಕೊಂದು ದಿನವಾಗಿ ಮಾಡಿದೆ. ನಾಗರ ಪಂಚಮಿಯ ಬಹುಮುಖ್ಯ ಆಚರಣೆ ಅಂತ ಅಂದ್ರೆ ಅದು ತನಿ ಎರಿಯೋದು. ಇದ್ರ ಐತಿಹ್ಯ ಏನು, ಇತಿಹಾಸ ಏನು? ಈ ತನು ಎರಿಯೋದು ಕೂಡ ಯೂನಿವರ್ಸಲ್ ಅಲ್ಲ, ಅಂದರೆ ಸಾರ್ವತ್ರಿಕವಾಗಿ ನಡೆದ ಆಚರಣೆಗಳಲ್ಲ. ನಮ್ಮ ಕರ್ನಾಟಕದಲ್ಲಿ ತುಂಬ ಪ್ರಚಲಿತವಾಗಿರುವ ಆಚರಣೆ. ಕೇರಳ ಭಾಗದಲ್ಲಿ ಇದೆ, ತಮಿಳುನಾಡಿನಲ್ಲಿ ಸ್ವಲ್ಪ, ಆಂಧ್ರ ತಮಿಳುನಾಡುಗಳಲ್ಲಿ ಸ್ವಲ್ಪ ಇದೆ. ಉತ್ತರ ಭಾರತಕ್ಕೆ ಹೋದರೆ ಅದಿಲ್ಲ, ತನು ಎರಿಯೋದು ಅನ್ನುವಂಥ ಇದಿಲ್ಲ. ಇದು ಮೂಲವಾಗಿ ಅಂದರೆ ತುಂಬ ಇತಿಹಾಸ ಸ್ಪಷ್ಟವಾಗಿ ಅಂಥೇಳಿ ಆ ರೀತಿಯ ನಿರ್ದಿಷ್ಟವಾಗಿ ಯಾವಾಗ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು ಅಂತಲ್ಲ. ನಮ್ಮ ಕರಾವಳಿ ಭಾಗದಲ್ಲಿ ಇದಕ್ಕೊಂದು ದೊಡ್ಡ ಐತಿಹ್ಯವನ್ನು, ದೊಡ್ಡ ಇತಿಹಾಸವನ್ನು ಕೊಡ್ತಾರೆ. ಪರಶುರಾಮ ಸೃಷ್ಟಿ ಅಂತ ಇಡೀ ಕರಾವಳಿ ಭಾಗವನ್ನು ನಾವು ಗುರುತಿಸ್ತೇವೆ. ಶ್ರೀರಾಮ ಕ್ಷೇತ್ರವಾಗಿ ಇದೆಲ್ಲ ಇತ್ತು ಮೊದಲೇ. ಸಹ್ಯಾದ್ರಿಯ ತುದಿಯಲ್ಲಿ ನಿಂತು ಪರಶುರಾಮ ತನ್ನ ಕೊಡಲಿಯನ್ನು ಎತ್ತಿ ಬಿಸಿಟ. ಅದಷ್ಟು ಭೂಮಿ ಅಂದರೆ ಅವನು ದಾನ ಮಾಡಿ ಕೊಟ್ಟಾಗಿತ್ತು. ಇಡೀ ಭೂಮಿಯನ್ನು 21 ಬಾರಿ ಪ್ರದಕ್ಷಿಣೆ ಮಾಡಿ ಆ ಬಂದ ಕ್ಷತ್ರಿಯರನ್ನೆಲ್ಲ ಕೊಂದು ಭೂಮಿಯನ್ನು ವಶಪಡಿಸಿಕೊಳ್ತಾನೆ. ಹಾಗೆ ವಶಪಡಿಸಿಕೊಂಡಂಥ ಭೂಮಿಯನ್ನು, ಕ್ಷತ್ರಿಯರಿಂದ ಪಡೆದ ಭೂಮಿಯನ್ನು ಮರಳಿ ಕಶ್ಯಪ ಗೋತ್ರದವರಿಗೆ ದಾನ ಮಾಡಿದ. ಅದರಿಂದ ಈ ಭೂಮಿಗೆ ಕಾಶ್ಯಪಿ ಅಂತ ಕೂಡ ಒಂದು ಹೆಸರಿದೆ. ಕಶ್ಯಪ ಗೋತ್ರದವರು ಆಡಳಿತ ಮಾಡಿದರು ಅಂತ. ಆವಾಗ ಏನಾಯಿತು, ಇವನು ತಪಸ್ಸು ಮಾಡಬೇಕು, ಹೋಗಬೇಕು, ದಾನ ಕೊಟ್ಟ ಭೂಮಿಯಲ್ಲಿ ಇರಬಾರ್ದು, ಅದು ನನ್ನದಲ್ಲ, ಕೊಟ್ಟಾಗಿದೆ. ಹಾಗೇನು ಮಾಡೋದು ಅನ್ನೋದಕ್ಕೆ ಸಮುದ್ರ ರಾಜನಲ್ಲಿ ತನಗೊಂದಷ್ಟು ಭೂಮಿಯನ್ನು ಬಿಟ್ಟುಕೊಡಬೇಕು ಅಂತ ಕೇಳ್ತಾನೆ. ಮೊದಲು ಸಮುದ್ರ ಒಪ್ಪೋದಿಲ್ಲ ಅಂತೂ ಕೊನೆಗೆ ಪರಶುರಾಮನ ಪ್ರತಾಪಕ್ಕೆ ಹೆದರಿ ಒಪ್ಪುತ್ತದೆ. ಆಗ ಕೊಡಲಿಯನ್ನು ಬಿಸಾಡ್ತಾನೆ. ಅದು ಸಾಮಾನ್ಯ ಸಹ್ಯಾದ್ರಿ ಪರ್ವತದಲ್ಲಿ ನಿಂತು ಈಗಿರುವ ಇಡೀ ಕರಾವಳಿ ಏನಿದೆ ನಮಗೆ, ಆ ಕರಾವಳಿ ಇಡೀ ಭಾಗ ಮೊದಲು ಸಮುದ್ರವೇ ಇತ್ತು, ಅದು ಬಿಟ್ಟು ಕೊಟ್ಟಿತ್ತು, ಸಮುದ್ರ ಹಿಂದೆ ಹೋಯಿತು ಅಂತ. ಇದು ಕೆಲವು ಸೈನ್ಸ್ನ ಇತಿಹಾಸಗಳಲ್ಲಿ ಸಿಗ್ತದೆ ನಮಗೆ. ಭೂಮಿ ಸಮುದ್ರ ಹಿಂದೆ ಹೋದದಕ್ಕೆ ಪುರಾವೆಗಳು ಉಂಟು. ಪರಶುರಾಮನ ಕಥೆಗಳಿಲ್ಲ ಅಷ್ಟೇ. ನಾವು ಪುರಾಣವನ್ನು ವಿಜ್ಞಾನದೊಟ್ಟಿಗೆ ಸಮೀಕರಣ ಮಾಡಿದರೆ ಕೆಲವಷ್ಟು ಮಾಹಿತಿಗಳು ಸಿಗುತ್ತದೆ. ಹಾಗೆ ಸೃಷ್ಟಿಯಾದಾಗ ಇಡೀ ಮರಳು ಸಮುದ್ರದ ಒಳಗಿದ್ದ ಭೂಮಿ ಆದ್ದರಿಂದ ಮರಳು ಭೂಮಿ ಬಂಜರು ಭೂಮಿಯಾಗಿತ್ತು, ಕೃಷಿ ಯೋಗ್ಯವಾಗಿರಲಿಲ್ಲ. ಆವಾಗ ಈ ನಾಗಗಳು ಇಡೀ ಭೂಮಿಯನ್ನು ಅಡಿ ಮೇಲೆ ಮಣ್ಣನ್ನು ಮೇಲೆ ಕೆಳಗೆ ಮಾಡಿ ಕೃಷಿಯೋಗ್ಯವನ್ನಾಗಿ ಮಾಡಿಕೊಟ್ಟಿದ್ದು. ಹಾಗಾಗಿ ಜನಜೀವನ ಅಲ್ಲಿ ಪ್ರಾರಂಭ ಆದದ್ದು. ಅದರಿಂದ ಇಡೀ ಕರಾವಳಿಯನ್ನು ನಾಗಭೂಮಿ ಅಂತ ನಾಗಾರಾಧನೆಗೆ ತುಂಬ ವಿಶೇಷ ಸ್ಥಾನವನ್ನು ಕೊಟ್ಟು ನಡೆಸಿಕೊಳ್ತಾರೆ. ನಾಗಾರಾಧನೆಗೆ ಅಷ್ಟು ಮೌಲ್ಯ ಸಿಕ್ಕಿದ್ದೆ ಇಡೀ ಭೂಮಿ ನಾಗಭೂಮಿ ಅಂತ. ಆಗ ಹಾವು ಮರಳುಗಳ ರಾಶಿಯಲ್ಲಿ ಮೇಲೆ ಕೆಳಗೆ ಮಾಡಿ ತುಂಬ ಬಸವಳಿತದೆ. ಅದರ ಮೈಯ ಚರ್ಮ ಇದೆಲ್ಲ ತುಂಬ ಆಘಾತಕ್ಕೊಳಗಾಗಿರ್ತದೆ. ಅದಕ್ಕೆ ತಂಪಾಗಬೇಕು ಅನ್ನೋ ಕಾರಣಕ್ಕೆ ಅರಶಿನ ಮತ್ತು ತಂಪಾಗಬೇಕು ಅನ್ನೋ ಕಾರಣಕ್ಕೆ ಹಾಲಿನ ಅಭಿಷೇಕವನ್ನು ಮಾಡುವಂಥ ಒಂದು ಪರಿಪಾಠ ನಮ್ಮ ಕರಾವಳಿಯ ನಾಗಾರಾಧನೆಯಲ್ಲಿ ನಡೆದು ಬಂತು ಅಂತ ಒಂದು ಇತಿಹಾಸ. ಮತ್ತು ಸುಣ್ಣವನ್ನು ನಾಗನ ಪೂಜೆಗೆ ಉಪಯೋಗಿಸೋದಿಲ್ಲ.
ಅಂದರೆ ಸುಣ್ಣ ಸುಡುತ್ತದೆ. ಸುಡುತ್ತೆ. ಆ ಸುಣ್ಣದಿಂದಲೇ ಕುಂಕುಮ ಆಗೋದು. ಕುಂಕುಮ ಆಗಬೇಕಿದ್ರೆ ಸುಣ್ಣ ಬೆರೆಸಬೇಕು. ಆದ್ದರಿಂದ ನಾಗನಿಗೆ ಕುಂಕುಮವನ್ನು ಹಚ್ಚಲ್ಲ. ಕುಂಕುಮ ನಾವೀಗ ಸುಣ್ಣ ನಾವು ಮೈಗೆ ಹಚ್ಕೊಂಡ್ರು ಸುಡುತ್ತದೆ. ಅದಕ್ಕೆ ನಾಗದೇವರಿಗೆ ಕುಂಕುಮವನ್ನು, ಗಂಧವನ್ನು ನಾವು ಹಚ್ಚಲ್ಲ. ಅದರ ಬದಲಿಗೆ ಅರಿಶಿನವನ್ನೇ ಹಚ್ಚುತ್ತೇವೆ, ತನುವನ್ನು ಎರೀತೇವೆ. ಮತ್ತು ಸ್ವಲ್ಪ ಸಾಂಕೇತಿಕವಾಗಿ ಮತ್ತೆ ಮತ್ತೆ ಅರಶಿನ ಬಣ್ಣದ ಮೈ ನಾಗನದ್ದಾದ್ದರಿಂದ ಅರಶಿನದ ವಸ್ತುಗಳೆಲ್ಲ ನಾಗನಿಗೆ ಪ್ರೀತಿ ಅಂತ. ಈಗ ಬಾಳೆಹಣ್ಣಿನಷ್ಟು ಶ್ರೇಷ್ಠ ಮತ್ತು ಯಾವುದೂ ಇಲ್ಲ ಅಂತ ಬಾಳೆ ಕೊನೆಯನ್ನೇ ನಾಗನಿಗೆ ಅರ್ಪಣೆ ಮಾಡುತ್ತೇವೆ. ಅದು ಅರಶಿನ ಬಣ್ಣದಿಂದ ಇದೆ ಎನ್ನುವ ಒಂದು ಇದರಿಂದ ಅದೆಲ್ಲ ಪದ್ಧತಿಗಳು, ಸಂಪ್ರದಾಯಗಳು ಒಂದು ಕ್ಷೇತ್ರದಿಂದ ಒಂದು ಕ್ಷೇತ್ರಕ್ಕೆ ಬಂತು. ನಾವೀಗ ಈ ಬೆಂಗಳೂರು, ಮೈಸೂರು, ಮಂಡ್ಯ ಈ ಭಾಗದ ನಾಗಪೂಜೆಗಳನ್ನು ನೋಡಿದರೆ ಹೆಣ್ಣು ಮಕ್ಕಳೇ ನಾಗನ ಕಟ್ಟೆಗೆ ಹೋಗ್ಬಿಟ್ಟು ನಾಗನ ಮೂರ್ತಿಗೆ ಹಾಲನ್ನು ಅಭಿಷೇಕ ಮಾಡಿ ಬರ್ತಾರೆ. ಗಂಡು ಮಕ್ಕಳು ಮಾಡಲ್ವಾ? ಗಂಡು ಮಕ್ಕಳು ಮಾಡೋ ಹಾಗಿಲ್ವಾ ಪೂಜೆನ? ಅಲ್ಲ, ಅದೇನಂದ್ರೆ ಇಲ್ಲಿ ಮಾಡ್ತಾರೆ ಹೆಣ್ಣು ಮಕ್ಕಳು. ನೀವು ಇಲ್ಲಿಂದ ಸ್ವಲ್ಪ ಆ ಕಡೆ ಹೋದ್ರೆ, ಅದನ್ನ ನಾನು ಹೇಳಿದ್ದು, ಮಂಗಳೂರು, ಉಡುಪಿ, ನೀವು ಕುಂದಾಪುರ, ಕರಾವಳಿಯ ಮಲೆನಾಡು ಭಾಗಗಳಿಗೆ ಹೋದ್ರೆ ಹೆಣ್ಣು ಮಕ್ಕಳು ನಾಗರ ಕಟ್ಟೆಗೆ ಹತ್ತಲ್ಲ. ಗಂಡು ಮಕ್ಕಳೇ ತನುವಿನ ಪೂಜೆ ಮಾಡಬೇಕು. ನಾಗನ ಹತ್ತಿರ ಹೆಣ್ಣು ಮಕ್ಕಳು ಹೋಗಲ್ಲ. ನಾಗನಿಗೆ ತುಂಬ ಶುದ್ಧವಾಗಿರಬೇಕು, ನಾಗನ ಆಚರಣೆಗಳು ತುಂಬ ದಿನಕ್ಕೆ 2 ಸ್ನಾನ ಮಾಡಬೇಕು, ಹೀಗೆಲ್ಲ ಹೇಳಿಕೊಂಡು ನಾಗನ ಹತ್ತಿರ ಪೂಜೆಗೆ ಹೆಣ್ಣು ಮಕ್ಕಳೇ ಹೋಗಲ್ಲ. ಹೆಣ್ಣು ಮಕ್ಕಳು ನಾಗರ ಕಟ್ಟೆಗೆ ಹೋಗಲ್ಲ. ನಾಗ ಇರುವ ಮೂರ್ತಿಯ ಸಮೀಪಕ್ಕೆ ಕೂಡ ಹೆಣ್ಣು ಮಕ್ಕಳು ಹೋಗಲ್ಲ. ಈ ಭಾಗದಲ್ಲಿ ಹೆಣ್ಣು ಮಕ್ಕಳೇ ನಾಗನ ಪೂಜೆಯನ್ನು ಆ ದಿವಸ ಮಾಡ್ತಾರೆ. ಅಂದರೆ ಪ್ರಾದೇಶಿಕವಾದ ಆಚರಣೆ ಅಷ್ಟೇ. ಅದರಲ್ಲಿ ಈಗ ಹೆಣ್ಣು ಮಕ್ಕಳು ಮಾಡಬೇಕಾ, ಹೆಣ್ಣು ಮಕ್ಕಳು ಮಾಡಬಾರ್ದ, ಅಥವಾ ಗಂಡು ಮಕ್ಕಳು ಮಾಡಬೇಕಾ ಮಾಡಬಾರ್ದ ಅಂತಿಲ್ಲ. ಹಿಂದಿನಿಂದ ನಡ್ಕೊಂಡು ಬಂದ ದಾರಿಯನ್ನು ನಾವು ಅನುಸರಿಸ್ಕೊಂಡು ಹೋಗ್ತೇವೆ. ಈಗ ಆ ಭಾಗದಲ್ಲಿ ಗಂಡು ಮಕ್ಕಳು ಪೂಜೆ ಮಾಡ್ತಾರೆ, ಈ ಭಾಗದಲ್ಲಿ ಹೆಣ್ಣು ಮಕ್ಕಳು ಪೂಜೆ ಮಾಡ್ತಾರೆ. ಎರಡರ ಮೂಲ ಉದ್ದೇಶ ಕ್ಷೀರಾಭಿಷೇಕವನ್ನು ಮಾಡುವಂಥದ್ದು ತಂಪಾಗಲಿ ಅನ್ನೋ ಕಾರಣದಿಂದ. ಮತ್ತು ಕ್ಷೀರ ಅನ್ನುವಂಥದ್ದು ನಮ್ಮ ಸರ್ವೋತ್ಕೃಷ್ಟವಾದ ಒಂದು ಹಾಲು ಮಾತ್ರ ನಮಗೆ ಹಸಿವು ಮತ್ತು ಬಾಯಾರಿಕೆ ಎರಡನ್ನೂ ನೀಗಿಸ್ತದೆ, ಬೇರೆ ಯಾವುದೂ ಆಗೋದಿಲ್ಲ. ಕೆಲವಷ್ಟನ್ನು ತಿಂದರೆ ಬಾಯಾರಿಕೆ ಹೋಗ್ತದೆ ಕುಡಿದ್ರೆ, ಕೆಲವಷ್ಟನ್ನು ತಿಂದರೆ ಹಸಿವು ಹೋಗ್ತದೆ. ಆದರೆ ಹಾಲಿಗೆ ಎರಡೂ ಗುಣ ಇದೆ. ಹಾಲು ಕುಡಿದರೆ ಬಾಯಾರಿಕೆಯೂ ಹೋಗ್ತದೆ, ಹಾಲು ಕುಡಿದ್ರೆ ಹಸಿವು ಹೋಗ್ತದೆ. ಹಸಿವು ಬಾಯಾರಿಕೆ ಎರಡನ್ನೂ ನೀಗಿಸುವ ಒಂದು ವಿಶೇಷವಾದ ವಸ್ತು ಹಾಲು. ಆದ್ದರಿಂದ ಹಾಲಿಗಿಂತ ಶ್ರೇಷ್ಠವಾದ್ದು ಮತ್ತೊಂದಿಲ್ಲ. ಮತ್ತು ಗೋವಿನಿಂದ ಬಂದಂಥ ಹಾಲು, ಗೋಕ್ಷೀರ, ಗೋವನ್ನು ನಾವು ಅಷ್ಟು ಎತ್ತರದಲ್ಲಿ ಇಟ್ಟಿದ್ದೇವೆ. ಹಾಗಾಗಿ ಆ ಗೋಕ್ಷೀರವನ್ನು ಎಲ್ಲ ದೇವರಿಗೂ ಕ್ಷೀರಾಭಿಷೇಕ ಇದೆ. ನಾಗನಿಗೆ ಅತ್ಯಂತ ಪ್ರೀತಿ. ತಂಪಾಗಿರಲಿ, ನಾಗ ಸದಾಕಾಲ ಸಂತೋಷದಿಂದಿರಲಿ, ನೆಮ್ಮದಿಯಿಂದಿರಲಿ ಎನ್ನುವ ಕಾರಣಕ್ಕಾಗಿ ಕ್ಷೀರಾಭಿಷೇಕ ತುಂಬ ಪ್ರಚಲಿತವಾಗಿ ಬಂದಂಥ ಒಂದು ಪದ್ಧತಿ. ಯಾವ ಸಮಯದಲ್ಲಿ ಹಾವಿಗೆ ಹಾಲೆರೆದ್ರೆ ಶ್ರೇಷ್ಠ? ಒಂದು ನಂಬಿಕೆಗಳ ಪ್ರಕಾರ ಮಧ್ಯಾಹ್ನದ ಮೇಲೆ ನಾಗರ ಪೂಜೆ ಇಲ್ಲ. ಅಂದರೆ ಮಧ್ಯಾಹ್ನ ಅನ್ನುವಂಥ ಇದಕ್ಕೆ ನಮ್ಮ ಮಾನದಂಡ ಏನು ಅಂದರೆ, ಇವತ್ತಿನ 24 ಗಂಟೆಯ ಗಡಿಯಾರ ಅಲ್ಲ. ಇವತ್ತಿನ 24 ಗಂಟೆಗಳ ಗಡಿಯಾರದಲ್ಲಿ 12 ಗಂಟೆನೂ ಮಧ್ಯಾಹ್ನವೇ, 1 ಗಂಟೆನೂ ಮಧ್ಯಾಹ್ನವೇ, 2 ಗಂಟೆನೂ ಮಧ್ಯಾಹ್ನವೇ, ಸುಮಾರು 3 ಗಂಟೆನೂ ಮಧ್ಯಾಹ್ನವೇ. ನಾವು 3 ಗಂಟೆವರೆಗೂ ಮಧ್ಯಾಹ್ನ, 3 ಗಂಟೆ ಮೇಲೆ ಮಧ್ಯಾಹ್ನ ಮೇಲೆ ಅಂತ ಹೇಳ್ತೀವಿ, 5 ಗಂಟೆ ಮೇಲೆ ಸಂಜೆ ಅಂತ ಕರಿತೀವಿ, ಸಾಯಂಕಾಲ ಅಂತ. ಆದರೆ ನಮ್ಮ ಶಾಸ್ತ್ರದ ಪ್ರಕಾರ ಮಧ್ಯಾಹ್ನ ಅಂತ ಬರೋದು 3 ಸಂಧ್ಯಾಕಾಲಗಳು ಅಂತ ಹೇಳ್ತೀವಿ, ಪ್ರಾತಃ, ಮಧ್ಯಾಹ್ನ ಮತ್ತು ಸಾಯಂ ಅಂತ. ಈ 3 ನಾವು ಸೂರ್ಯನ ಚಲನೆಯಿಂದ ನಿರ್ಧಾರ ಮಾಡೋದು. ಯಾವುದನ್ನು ಮಧ್ಯಾಹ್ನ ಅಂತ ಹೇಳ್ತೇವೆ ಅಂದರೆ, ಸೂರ್ಯನ ಬಿಸಿಲಿನಲ್ಲಿ ನಾವು ನಿತ್ತರೆ ನಮ್ಮ ನೆರಳು ಯಾವಾಗ ನಮ್ಮ ಕಾಲಿನ ಅಡಿ ಇರ್ತದೋ ಅದು ಮಧ್ಯಾಹ್ನ. ಸೂರ್ಯನ ಬಿಸಿಲು ಹಿಂದೆ ಅಥವಾ ಮುಂದೆ ಇದ್ದರೆ ಅದು ಮಧ್ಯಾಹ್ನ ಅಲ್ಲ. ಬೆಳಿಗ್ಗೆ ನಮ್ಮ ಎದುರು ಸೂರ್ಯ ಇರೋದ್ರಿಂದ ನಾವು ನಿಂತಾಗ ನಮ್ಮ ಹಿಂದೆ ಸೂರ್ಯನ ನೆರಳಿರ್ತದೆ, ಅದು ಪ್ರಾತಃ. ಮಧ್ಯಾಹ್ನ ಅಂದರೆ ಕಾಲಿನ ಅಡಿ ಸೂರ್ಯ ನಮ್ಮ ನೆರಳಿರ್ತದೆ, ನಮ್ಮ ನೆರಳು ನಮ್ಮ ಕಾಲಡಿ ಇರ್ತದೆ, ನಮಗೆ ಕಾಣಲ್ಲ. ಮಧ್ಯಾಹ್ನ ಮೇಲೆ ಸಂಜೆ ಅಂತ ಹೇಳಿದ್ರೆ ಅಪರಾಹ್ನ ಅಂತ ನಾವು ಕರೆದ್ರೆ ಸೂರ್ಯ ಹಿಂದೆ ಹೋಗ್ತಾನೆ ಪಶ್ಚಿಮಕ್ಕೆ, ಆಗ ನಮ್ಮ ನೆರಳು ನಮ್ಮ ಮುಂದಿರುತ್ತದೆ. ನಮ್ಮ ನೆರಳು ಮುಂದೆ ಇದ್ದರೆ ಅಪರಾಹ್ನ, ನಮ್ಮ ನೆರಳು ನಮ್ಮ ಹಿಂದೆ ಇದ್ದರೆ ಪ್ರಾತಃ, ನಮ್ಮ ನೆರಳು ನಮ್ಮ ಕಾಲ್ನಡಿ ಇದ್ದರೆ ಮಧ್ಯಾಹ್ನ. ಹಾಗಾಗಿ ಆ ಮಧ್ಯಾಹ್ನ ಸಂಧೆ ಆಗೋದ್ರೊಳಗೆ ನಾಗನ ಪೂಜೆಯನ್ನು ಮಾಡಬೇಕು ಅಂತ, ಮಧ್ಯಾಹ್ನದ ಮೇಲೆ ಮಾಡಬಾರ್ದು ಅಂತ. ಇನ್ನೊಂದು ಆಚರಣೆ ಏನು ಕೇಳಿದ್ರೆ, ಬಹುತೇಕ ಎಲ್ಲ ಕಡೆಯಲ್ಲಿ ನಾಗ ಅಶ್ವತ್ಥ ವೃಕ್ಷದ ಕೆಳಗಿರ್ತಾನೆ. ನಾಗನನ್ನು ಪ್ರತಿಷ್ಠೆ ಮಾಡುವಂಥದ್ದು ಅಶ್ವತ್ಥ ವೃಕ್ಷದ ಕೆಳಗೆ. ಹಾಗಾಗಿ ಅಶ್ವತ್ಥ ವೃಕ್ಷದ ಕೆಳಗಿರುವಾಗ ಅಶ್ವತ್ಥನಲ್ಲಿ ಕೂಡ ಮಧ್ಯಾಹ್ನದ ಮೇಲೆ ಅಶ್ವತ್ಥ ಪ್ರದಕ್ಷಿಣೆ ಇಲ್ಲ. ಅಶ್ವತ್ಥನಿಗೆ ಪೂಜೆ ಪುನಸ್ಕಾರ ಮಧ್ಯಾಹ್ನದ ಮೇಲೆ ಇಲ್ಲ. ಆದ್ದರಿಂದ ಮಧ್ಯಾಹ್ನಕ್ಕಿಂತ ಒಳಗೆ ನಾಗನ ಪೂಜೆ ಆಗಬೇಕು ಅಂತ. ಬಹಳ ಬೆಳಗ್ಗೆ 4 ಗಂಟೆಗೆ ಹೋಗಿ ಪೂಜೆ ಮಾಡುವ ಕ್ರಮವೂ ಇಲ್ಲ. ಸೂರ್ಯೋದಯ ಆದ ಮೇಲೆ ಪ್ರಾತಃ ಕಾಲದ ನಂತರ ಮಧ್ಯಾಹ್ನದ ಮೊದಲು ನಾಗರ ಪೂಜೆ ಮಾಡುವಂಥ ಪದ್ಧತಿ ಬೆಳೆದು ಬಂದಿದೆ. ಕೆಲವು ಕಡೆ ನಾಗರಿಗೆ ಈಗ ಸಂಜೆನೂ ಪೂಜೆ ಮಾಡ್ತಿರ್ತಾರೆ. ಸಂಜೆ ಪೂಜೆ ಮಾಡೋದ್ರಿಂದ ಯಾವುದೇ ಶ್ರೇಷ್ಠತೆ ಇರೋದಿಲ್ವಾ? ಅದೇ ಹೇಳಿದ್ನಲ್ಲ, ಪದ್ಧತಿಗಳ ಪ್ರಕಾರ ಮಧ್ಯಾಹ್ನ ಮೇಲೆ ಮಾಡುವ ಕ್ರಮ ಇಲ್ಲ. ದೇವಸ್ಥಾನಗಳು ಅಂತಾಗಿ ಈಗ ನಾಗನನ್ನೇ ಪೂಜಿಸುವಂಥ ದೇವಾಲಯಗಳು, ಈಗ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ, ಮುಕ್ತಿನಾಗ ಕ್ಷೇತ್ರ, ಅಥವಾ ನೀವು ಷಣ್ಮುಖನ ಬೇರೆ ಬೇರೆ ಕ್ಷೇತ್ರಗಳು, ತಮಿಳುನಾಡಿಗೆ ಹೋದರೆ ನಾವು ಅವನ್ನೇ ಬೇರೆ ಹೆಸರಿನಿಂದ ಕರಿತೇವೆ. ಹಾಗೆ ಅಂಥ ಕ್ಷೇತ್ರಗಳಲ್ಲಿ ಅದು ನಿತ್ಯ ಆರಾಧನೆ ಆಗುವ ಕ್ಷೇತ್ರ. ಅಲ್ಲಿ ದಿನಕ್ಕೆ ಎಷ್ಟು ಪೂಜೆ ಅನ್ನೋದು ಆ ದೇವಸ್ಥಾನದ ಪದ್ಧತಿ. ಕೆಲವು ಕಡೆ ನಿರಂತರ ಪೂಜೆ ನಡೀತದೆ, ಭಕ್ತರು ಹೋದಾಗೆಲ್ಲ ಪೂಜೆ ಆಗ್ತಾ ಇರ್ತದೆ. ಕೆಲವು ಕಡೆ ನಿರ್ದಿಷ್ಟ ಪೂಜೆ ಇದೆ, ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಪೂಜೆ, ರಾತ್ರಿಯ ಪೂಜೆ ಅಂತ. ಹಾಗೆ ಆ ದೇವಸ್ಥಾನಗಳಲ್ಲಿ ನಡೆದ ಪೂಜೆ ಅಂತ ನಡೀತದೆ. ಆದರೆ ನಾಗರ
ಕಟ್ಟೆ ಅಂತ ಮಾಡಿ ನಾಗನಿಗೊಂದು ಸ್ಥಾಪನೆಯನ್ನು ಮಾಡಿ ನಾಗ ಪ್ರತಿಷ್ಠೆಯನ್ನು ಮಾಡಿ ನಾಗನಿಗೆ ಹುತ್ತ ಅಥವಾ ಮೂರ್ತಿಯನ್ನಿಟ್ಟು ಪೂಜೆ ಮಾಡುವಲ್ಲಿ ಮಧ್ಯಾಹ್ನದ ಮೇಲೆ ಪೂಜೆ ನಿಷಿದ್ಧ. ಮಧ್ಯಾಹ್ನದ ಮೇಲೆ ಪೂಜೆ ನಾಗನಿಗೆ ಇರೋದಿಲ್ಲ. ದೇವಸ್ಥಾನಗಳಲ್ಲಿ ನಡ್ಕೊಂಡು ಹೋಗ್ತದೆ. ಈಗ ಸುಬ್ರಹ್ಮಣ್ಯದಲ್ಲ ನಿರಂತರ ಪೂಜೆ ಇರ್ತದೆ, ಸಂಜೆಯೂ ಪೂಜೆ ಆಗ್ತದೆ, ಮಧ್ಯಾಹ್ನ ಮೇಲೂ ಇರ್ತದೆ. ಬೆಳಗ್ಗೆ ಬೇರೆ ನೈವೇದ್ಯ ಆಗ್ತದೆ ದೇವರಿಗೆ ಪೂಜೆ ಪ್ರಸಾದ ಅಂತ, ಮಧ್ಯಾಹ್ನ ಬೇರೆ ಅನ್ನ ಪೂಜೆ ಅನ್ನ ಪ್ರಸಾದ ಆಗ್ತದೆ, ರಾತ್ರಿಗೆ ಬೇರೆ ಪೂಜೆ ಆಗ್ತದೆ. ಇದು ನಡ್ಕೊಂಡು ಬಂದ ಪದ್ಧತಿ. ಆದರೆ ನಾವು ನಾಗರ ಕಟ್ಟೆ ನಾಗರ ಪಂಚಮಿ ಅಂತ ಏನಿದೆ, ಈ ಪಂಚಮಿಯ ದಿವಸ ಮಧ್ಯಾಹ್ನದ ಮೇಲಿನ ಪೂಜೆಯನ್ನು ನಾವು ಶಾಸ್ತ್ರೋಕ್ತವಾಗಿ ಒಪ್ಪೋದಿಲ್ಲ. ನಾಗರ ಪಂಚಮಿ ದಿನ ನಾಗದೇವರಿಗೆ ಪೂಜೆ ಸಲ್ಲಿಸೋದ್ರಿಂದ ನಾಗದೋಷ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ ಇದೆ, ಜೊತೆಗೆ ಮಕ್ಕಳಾಗುತ್ತೆ ಅನ್ನೋ ನಂಬಿಕೆ ಇದೆ. ಇದು ಎಷ್ಟು ಮಟ್ಟಿಗೆ ನಿಜ? ನಿಜವಾಗಿ ನಾಗನಿಗೂ ಮತ್ತು ಸಂತಾನಕ್ಕೂ ಒಂದು ಸಂಬಂಧ ಇದೆ. ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆದಂಥ ಸತ್ಯ. ಅಂದರೆ ನಮ್ಮೊಳಗೆ ಶಕ್ತಿ ಕೇಂದ್ರವಾಗಿ ಕುಂಡಲಿನಿ ಶಕ್ತಿ ಅಂತ ನಾವು ಹೇಳ್ತೇವೆ. ಮೂಲಾಧಾರ ಚಕ್ರಗಳು ಸಹಸ್ರಾರದವರೆಗೆ, ನಮ್ಮ ಕಟಿ ಪ್ರದೇಶದಿಂದ ನೆತ್ತಿಯವರೆಗೆ ಚಕ್ರಗಳಿದೆ ನಮ್ಮಲ್ಲಿ, ಶಕ್ತಿ ಚಕ್ರಗಳು. ಆ ಶಕ್ತಿ ಚಕ್ರಗಳನ್ನು ಪ್ರಚೋದಿಸ್ತಾ ಹೋದ ಹಾಗೂ ನಮ್ಮಲ್ಲಿ ಆರೋಗ್ಯ ವೃದ್ಧಿ ಆಗ್ತದೆ ಅಂತ. ಇದನ್ನೇ ಪ್ರಾಣಾಯಾಮಗಳು ಪ್ರೂವ್ ಮಾಡ್ತಾ ಇರೋದು, ಅದನ್ನೇ ಆಯುರ್ವೇದ ಪ್ರೂವ್ ಮಾಡ್ತಾ ಇರೋದು, ಅದನ್ನೇ ರೇಖಿ ಚಿಕಿತ್ಸೆಗಳು ಮಾಡ್ತಾ ಇರೋದು ಇದನ್ನೇ. ಇದೆಲ್ಲ ನಮ್ಮ ಬೇರೆ ಬೇರೆ ವೈದ್ಯಶಾಸ್ತ್ರಗಳಲ್ಲಿ ಈ ಚಕ್ರಗಳನ್ನು ಇದು ಮಾಡ್ತಾ ಹೋಗ್ತಾರೆ, ಉದ್ದೀಪನಗೊಳಿಸ್ತಾರೆ. ಒಂದೊಂದು ಚಕ್ರ ಜಾಗೃತವಾದ ಹಾಗೂ ಸಹಸ್ರಾರ ಅನ್ನೋದು ಕೊನೆಯದು. ಆ ಚಕ್ರ ಉದ್ದೀಪನ ಆದರೆ ನಮಗೆ ಜ್ಞಾನವೂ ಬಂದು ಬಿಡ್ತದೆ ಅನ್ನೋ ಹಾಗೆ ಒಂದು ಆಧ್ಯಾತ್ಮಿಕವಾದ ಹಂತಗಳು. ಈ ನಮ್ಮ ಬೆನ್ನಿನ ಮೂಳೆ, ನಮ್ಮನ್ನು ಆಧಾರವಾಗಿ ಇಟ್ಕೊಂಡಿರುವಂಥ ಬೆನ್ನಿನ ಮೂಳೆಯನ್ನು ಕೂಡ ನೀವು ಸ್ಕೆಲಿಟನ್ ಅನ್ನು ನೋಡಿದರೆ ಆ ಬೆನ್ನಿನ ಮೂಳೆ ಸರಳ ರೇಖೆಯಲ್ಲಿ ಇಲ್ಲ, ಒಂದು ಕೋಲ್ನ ಹಾಗಿಲ್ಲ, ಒಂದು ರಾಡ್ ತೆಗೆದಿಟ್ಟಾಗಿ ಇರುವುದಿಲ್ಲ ಬೆನ್ನಿನ ಮೂಳೆ. ಬೆನ್ನಿನ ಮೂಳೆ ಹೀಗೆ ಇರ್ತದೆ, ಓರೆಕೋರೆ ಓರೆಕೋರೆ ಓರೆಕೆ ಇರ್ತದೆ. ನೀವು ಸ್ಕೆಲಿಟನ್ ನೋಡಿದರೆ ಅಥವಾ ಸೈನ್ಸ್ನ ಲ್ಯಾಬ್ಗಳಲ್ಲಿ ಪುಸ್ತಕಗಳು ನೋಡಿದ್ರೆ ಸಿಗುತ್ತೆ ನಿಮಗೆ. ನಮ್ಮ ಇಡೀ ನಮ್ಮ ಬೆನ್ನಿನ ಮೂಳೆ ನಮ್ಮನ್ನು ಹಿಡಿದಿಟ್ಕೊಳ್ಳೋದು. ನಿಜವಾಗಿ ನಾವು ನಡೆಯೋದು ಕಾಲಿನಿಂದ ಅಂತ ಅಂದ್ಕೊಂಡಿದ್ದೇವೆ. ಡಿಸ್ಕ್, ನಮ್ಗೆ ಆ ಡಿಸ್ಕಿನ ಪಾಯಿಂಟ್ನಿಂದ ಒಂದು ಮೂಳೆ ಆಚೆ ಈಚೆ ಆದರೆ ನಾವು ನಡಿಲಿಕ್ಕಾಗಲ್ಲ. ಸೊಂಟದಿಂದ ಕೆಳಗೆ ಬಲ ಇರಲ್ಲ. ನಿಜವಾಗಿ ಸೊಂಟದಿಂದ ಕೆಳಗೆ ಬಲ ಕೊಡುವಂಥದ್ದು ಆ ಬೆನ್ನಿನ ಮೂಳೆ. ಆ ಮೂಳೆಯೇ ನಮಗೆ ನಾಗನ ಆಗಿದೆ. ಅದು ಕುಂಡಲಿನಿ ಶಕ್ತಿ, ನಮ್ಮೊಳಗಿರುವ ಕುಂಡಲಿನಿ ಶಕ್ತಿ. ಆ ಕುಂಡಲಿನ ಶಕ್ತಿಯ ಆಕಾರ ನಾಗನ ಹಾಗೆ. ಅದರಿಂದ ನಾಗನ ಆರಾಧನೆ ಮತ್ತು ನಮ್ಮೊಳಗಿನ ಉದ್ದೀಪನ ಶಕ್ತಿಗಳಿಗೆ ಒಂದು ಸಮೀಕರಣ ಇದೆ. ಇನ್ನೊಂದು, ನಾನು ಆವಾಗಲೇ ಹೇಳಿದಾಗೆ ಅಶ್ವತ್ಥದ ಕೆಳಗೆ ನಾಗನ ವಾಸ ಇರ್ತದೆ ಅಂತ. ಈ ಅಶ್ವತ್ಥ ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುವ ವೃಕ್ಷ. ನಮ್ಮ ಇಡೀ ವೃಕ್ಷದಲ್ಲಿ ಆಕ್ಸಿಜನನ್ನು ಅತಿ ಹೆಚ್ಚು ಪ್ರೊಡ್ಯೂಸ್ ಮಾಡುವ ವೃಕ್ಷ ಅಶ್ವತ್ಥ. ಹಾಗಾಗಿ ಅಶ್ವತ್ಥ ವೃಕ್ಷಕ್ಕೆ ಪ್ರಾತಃ ಕಾಲದಲ್ಲಿ ಬೆಳಗ್ಗೆ ನೀವು 6-7 ಗಂಟೆಗೆ ಪ್ರದಕ್ಷಿಣೆ ಮಾಡಿದರೆ ಅತಿ ಹೆಚ್ಚು ಆಕ್ಸಿಜನ್ ಇಂಟೇಕ್ ಆಗುತ್ತೆ. ಮತ್ತು ಅಶ್ವತ್ಥದಲ್ಲಿರುವ ಔಷಧೀಯ ಗುಣಗಳು ಇದು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಫಲವತ್ತತೆಯನ್ನು ವೃದ್ಧಿ ಮಾಡ್ತದೆ. ಹೆಣ್ಣು ಮಕ್ಕಳಲ್ಲಿ ಫರ್ಟಿಲಿಟಿಯನ್ನು ಜಾಸ್ತಿ ಮಾಡ್ತದೆ. ಈ ಫಲವತ್ತತೆ ವೃದ್ಧಿ ಆಗ್ತಾ ಇದ್ದ ಹಾಗೆ ಮಕ್ಕಳಾಗದೇ ಇರುವವರ ಸಮಸ್ಯೆ ನಿವಾರಣೆಯಾಗಿ ಮಕ್ಕಳಾಗ್ತದೆ. ನಾವು ನಾಗಪೂಜೆ, ನಾಗರಿಗೆ ಪ್ರದಕ್ಷಿಣೆ ಬಂದರೆ ಮಕ್ಕಳಾಗ್ತದೆ ಅನ್ನೋದು ದೈವಿಕವಾಗಿ ನಾವು ನಂಬುವ ಶ್ರದ್ಧೆ ಸರಿ, ಅದರ ವೈಜ್ಞಾನಿಕವಾಗಿ ಕೂಡ ಅಷ್ಟೇ ಕಾರಣ ಇದೆ. ಮತ್ತು ಹುತ್ತದ ಮಣ್ಣು, ನಾಗವಾಸ ಮಾಡಿದ ಹುತ್ತದ ಮಣ್ಣಿನಲ್ಲಿ ಕೂಡ ಆ ಮಣ್ಣಿನ ಗಂಧ, ಅದರಲ್ಲಿರುವ ಔಷಧೀಯ ಗುಣಗಳು ನಮ್ಮಲ್ಲಿರುವಂಥ ಫರ್ಟಿಲಿಟಿಯನ್ನು ಹೆಚ್ಚು ಮಾಡುತ್ತದೆ. ಆದ್ದರಿಂದ ಫಲವತ್ತತೆ ಹೆಚ್ಚಾಗುತ್ತಾ ಇದ್ದ ಹಾಗೆ ಸಂತಾನ ವೃದ್ಧಿ ಆಗುತ್ತದೆ. ಆ ಕಾರಣದಿಂದ ನಾಗನ ಪ್ರದಕ್ಷಿಣೆ, ನಾಗನ ಪೂಜೆ ಅಂತ, ಅದನ್ನೇ ನಾಗದೋಷ ಅಂತ ನಾವು ಕರಿತೇವೆ. ನಾಗದೋಷ ಅನ್ನೋದಕ್ಕೆ ಇನ್ನೊಂದು ಕಾರಣ ಕೂಡ ನಮ್ಮಲ್ಲಿರೋ ಕುಂಡಲಿನಿ ಶಕ್ತಿಯ ದೋಷ. ಅದು ಸಿಗಬೇಕು ಅಂತಂದರೆ ನಾಗ ಪೂಜೆ ಮಾಡಬೇಕು. ನಾಗ ಪೂಜೆ ಮಾಡಬೇಕು ಅಂದರೆ ನಾವು ಪ್ರದಕ್ಷಿಣೆ ಮಾಡ್ತೇವೆ, ಅಶ್ವತ್ಥ ವೃಕ್ಷದ ಹತ್ತಿರ ಹೋಗ್ತೇವೆ, ಹುತ್ತದ ಹತ್ತಿರ ಹೋಗ್ತೇವೆ. ಹುತ್ತದ ಮಣ್ಣನ್ನೇ, ಈಗ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆಲ್ಲ ಹೋದರೆ ನಿಮಗೆ ಪ್ರಸಾದ ಅಂತ ಕೊಡೋದು ಹುತ್ತದ ಮಣ್ಣು, ಮೃತ್ತಿಕೆ. ಆ ಮೃತ್ತಿಕೆ ಗಂಧ ಇಟ್ಟುಕೊಳ್ಳೋದು, ಮೃತ್ತಿಕೆಯನ್ನು ತಿನ್ನುವುದು, ಇದು ಕೂಡ ನಮ್ಮಲ್ಲಿ ಒಂದು ಔಷಧೀಯ ಗುಣವನ್ನು ಕೊಡ್ತದೆ, ಔಷಧಿಯಾಗಿ ಕೆಲಸ ಮಾಡುತ್ತದೆ. ಜೊತೆಗೆ ಚರ್ಮದ ಸಮಸ್ಯೆ ಬಹಳ ಬಹಳ ದೊಡ್ಡದು. ತುಂಬ ಚರ್ಮದ ಸಮಸ್ಯೆಗಳಿಗೆ ಅದನ್ನು ಆಯುರ್ವೇದದಲ್ಲಿ ಮೃತ್ತಿಕಾ ಸ್ನಾನ ಅಂತ ಹೇಳ್ತಾರೆ. ಮಣ್ಣನ್ನು ಮೈಗೆ ಹಚ್ಚಿ ಮಾಡುವ ಸ್ನಾನ ಈ ಸ್ಕಿನ್ ಡಿಸೀಸ್ಗಳಿಗೆ. ಇದನ್ನೇ ನಮ್ಮ ಸನಾತನ ಧರ್ಮ ಆರ್ಷೇಯವಾಗಿ ಅದನ್ನು ನಂಬಿಕೊಂಡು ಬಂತು. ನಮ್ಮಲ್ಲಿ ಅದೇ ನಾ ಹೇಳಿದ್ನಲ್ಲ, ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್. ನಮ್ಮಲ್ಲಿ ಮಾಡುವ ಪ್ರತಿಯೊಂದಕ್ಕೂ ಕೂಡ ಭಗವಂತ ಅಂತ ಹೇಳ್ತೇವೆ. ನಮ್ಮ ಮನೆಯಲ್ಲಿ ನಾವು ಮಾಡಿ, ನಾವೇ ನಮ್ಮ ಕೈಯಲ್ಲಿ ದುಡ್ಡು ಕೊಟ್ಟು ತಂದ ಅಕ್ಕಿಯನ್ನು ನಾವೇ ನಮ್ಮ ನಾವೇ ದುಡ್ಡು ಕೊಟ್ಟ ಗ್ಯಾಸ್ ಸ್ಟವಲ್ಲಿ ಇಟ್ಟು ಅನ್ನ ಮಾಡಿ ನಮ್ಮದೇ ಖರ್ಚಲ್ಲಿ ಎಲ್ಲ ಆಗಿರೋದು, ಅದನ್ನು ದೇವರ ಮುಂದಿಟ್ಟು ವಾಪಸ್ ತೆಗೆದು ಪ್ರಸಾದ ಅಂತ ಊಟ ಮಾಡ್ತೇವೆ. ದೇವರೇನು ಕೊಟ್ಟ ಅಂತ ಕೇಳಿದ್ರೆ ದೇವ್ರ ದುಡ್ಡಲ್ಲ, ನಮ್ಮ ದುಡ್ಡೇ. ಅಂದರೆ ನಮ್ಮಲ್ಲಿ ನನಗೆ ಆ ಅಕ್ಕಿಯನ್ನು ತರುವುದಕ್ಕೆ ದುಡ್ಡು ಕೊಟ್ಟದ್ದು ದೇವರು ಅನ್ನುವ ನೆಲೆಯಿಂದ ದೇವರ ಪ್ರಸಾದ ಅಂತ ಪ್ರತಿಯೊಂದನ್ನು ಕೂಡ ನಾವು ಅಧ್ಯಾತ್ಮ ದೃಷ್ಟಿಯಿಂದ ನೋಡ್ತೇವೆ. ಇದು ಭಾರತೀಯ ಚಿಂತನೆ. ಇಡೀ ಭಾರತದ ಚಿಂತನೆ ಪಾಶ್ಚಾತ್ಯ ಚಿಂತನೆಗಳಿರುವ ವ್ಯತ್ಯಾಸ ಅದೇ. ಪಾಶ್ಚಾತ್ಯ ಚಿಂತನೆಯಲ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ವಾಸ್ತವದಿಂದ ನೋಡ್ತಾ ಹೋಗ್ತಾರೆ. ಇದು ನನ್ನದ್ದು, ನಾನು ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಇನ್ನೊಬ್ಬರಿಗೆ ಅಂತ. ನಾವು ಯಾಕೆ ಥ್ಯಾಂಕ್ಸ್ ಹೇಳ್ತೀವಿ ಅಂದರೆ ಭತ್ತ ಬೆಳೆದವರು ಯಾರೋ, ಅಕ್ಕಿ ಮಾಡಿದವರು ಯಾರೋ, ಆ ಮಣ್ಣಿಗೆ ಗೊಬ್ಬರ ಹಾಕಿದವರು ಯಾರೋ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರಿಗೆ ಒಳ್ಳೇದು ಮಾಡಪ್ಪ ಅಂತ ದೇವರ ಹತ್ರ ಕೈ ಮುಗಿತೇವೆ. ಅದನ್ನು ಮಾಡಿದವನಿಗೆ ದೇವರು ಕೊಡ್ತಾನೆ ಅಂತ.
ನಾವೊಂದು ಥ್ಯಾಂಕ್ಸನ್ನು ಹೇಳಿಯೇ ಎಲ್ಲ ಕೆಲಸ ಮಾಡುವಂಥದ್ದು ನಮ್ಮ ಕ್ರಮ. ಹಾಗಾಗಿ ನಾಗನನ್ನು ನಾವು ಈ ಔಷಧೀಯ ಗುಣಗಳ ನೆಲೆಯಲ್ಲಿ ನಾಗಾರಾಧನೆಯನ್ನು ಒಪ್ಪಿಕೊಂಡು ಅದಕ್ಕೊಂದು ಸಾಂಸ್ಕೃತಿಕ ಸ್ಪರ್ಶ, ದೈವಿಕ ಸ್ಪರ್ಶವನ್ನು ಕೊಟ್ಟಿದ್ದೇವೆ. ಹಾಗಾಗಿ ನಾಗರ ಪಂಚಮಿ ದಿವಸ ಪೂಜೆ ಮಾಡೋದು. ಮತ್ತು ಈ ಸಮಯ ಕೂಡ ಅಂಥದ್ದೇ, ಶ್ರಾವಣ ಮಾಸ, ತೀರ ಮಳೆಯೂ ಅಲ್ಲ, ತೀರ ಬಿಸಿಲೂ ಅಲ್ಲ, ಒಂದು ತಂಪಿನ ವಾತಾವರಣ. ಈ ವಾತಾವರಣದಲ್ಲಿ ನಳನಳಿಸ್ತಾ ಇರ್ತದೆ, ಹಸಿರು ತುಂಬ ಇರ್ತದೆ, ಆವಾಗ ಆಕ್ಸಿಜನ್ ಹೆಚ್ಚು ಸಿಗ್ತದೆ, ಆವಾಗ ಆಚರಣೆಗಳಲ್ಲಿ ಮಹತ್ವ ಹೆಚ್ಚಿರ್ತದೆ, ಆದ್ದರಿಂದ ಮಕ್ಕಳಾಗ್ತದೆ ಅನ್ನುವಂಥ ಒಂದು ನಂಬಿಕೆ ಹೊರತು ಮ್ಯಾಜಿಕ್ನಿಂದ ನೀವಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ಬಂದ ತಕ್ಷಣ ಮಕ್ಕಳಾಗ್ತದೆ, ಒಂದು ಮ್ಯಾಜಿಕ್ ಅನ್ನೋ ಹಾಗೆ, ಮೆಷಿನ್ ಅನ್ನೋ ಹಾಗೆ, ರೋಬೋಟ್ ಅನ್ನೋ ಹಾಗೆ ಅಲ್ಲ. ಅದಕ್ಕೊಂದು ಆಚರಣೆಯಲ್ಲಿ ಮಹತ್ವ ಇದೆ. ಈಗ ಆಹಾರದ ವಿಚಾರಕ್ಕೆ ಬಂದರೆ, ಯುಗಾದಿ ಅಂತ ಬಂದರೆ ಬೇವು ಬೆಲ್ಲ ಮಾಡ್ತೀವಿ, ಜೊತೆಗೆ ಗೌರಿ ಗಣೇಶ ಅಂತ ಬಂದರೆ ಕಡುಬು ಶ್ರೇಷ್ಠ. ಅದೇ ರೀತಿ ನಾಗರ ಪಂಚಮಿಗೆ ಯಾವ ಆಹಾರ ಶ್ರೇಷ್ಠ, ಯಾವುದನ್ನು ಮಾಡಿದರೆ ಉತ್ತಮ? ಇಡೀ ನಮ್ಮ ನಾಗ ಆರಾಧನೆಯಲ್ಲಿ ನಾಗನಿಗೆ ತುಂಬ ಬಿಸಿ ಅಂದರೆ ಆಗಲ್ಲ. ನೀವು ಗಮನಿಸಿರ್ಬೋದು, ಸರ್ಪಗಳು ಬಿಸಿಲು ಹೆಚ್ಚಾದ ತಕ್ಷಣ ಹುತ್ತದಿಂದ ಹೊರಗೆ ಬಂದು ತಂಪಿರುವ ಜಾಗದಲ್ಲಿ ಮಲಗಿಕೊಳ್ತದೆ. ನಾಗನ ಮೈ ಕೂಡ ಬಿಸಿಯನ್ನು ತಡ್ಕೊಳ್ಳೋದಿಲ್ಲ ಅಂತ, ಬಿಸಿಲು ತಡೆಯೋದಿಲ್ಲ. ಬೇಸಿಗೆ ಕಾಲದಲ್ಲಿ ನಾಗಗಳ ಸಂಚಾರ ಹೆಚ್ಚು, ಹಾವುಗಳು ಹುತ್ತದೊಳಗಿರಲ್ಲ, ಹುತ್ತದೊಳಗೆ ಬಿಸಿ ಇರ್ತದೆ ಅಂತ. ಮಳೆ ಬರುವಾಗ ನಾಗಗಳ ಸಂಚಾರ ಕಡಿಮೆ, ಅಂದರೆ ತಂಪಾಗಿರ್ತದೆ. ಬೇಸಿಗೆ ಸಂದರ್ಭದಲ್ಲಿ ಎಲ್ಲಿ ತುಂಬ ಭೂಮಿ ತಂಪಾಗಿರ್ತದೋ, ಎಲ್ಲಿ ನೀರು ಹರಿಯುತ್ತದೋ ಅಲ್ಲಿ ಹಾವುಗಳು ಬಂದು ಮಲಗುತ್ತದೆ. ಅಂದರೆ ಇಡೀ ನಾಗ ಉರಿ ತಡ್ಕೊಳ್ಳೋದಿಲ್ಲ ಅನ್ನೋದು ಒಂದು ಸಾಮಾನ್ಯವಾದ ಜೀವಶಾಸ್ತ್ರ. ಅದು ಇದರ ಆಧಾರದಲ್ಲೇ ತನು ಎರಿಯೋದು, ಅರಿಶಿನ ಹಚ್ಚೋದು ಇದೆಲ್ಲ ಬಂತು ಪರಂಪರೆ. ಹಾಗೇನೆ ನಮ್ಮ ಆಹಾರದಲ್ಲಿ ಕೂಡ ನಾಗರ ಪಂಚಮಿಗೆ ಮಾಡುವ ನಾವು ಏನು ತಿಂಡಿ ತಿನಿಸುಗಳಿದೆ ಅದೆಲ್ಲ ತಂಪಾಗಿರುವಂಥದ್ದು. ಹೆಸರನ್ನ ತಂಬಿಟ್ಟು ಹೆಸರಿನದ್ದು ಮಾಡ್ತೇವೆ. ಎಳ್ಳು, ಕಪ್ಪು, ಉತ್ತರ ಕರ್ನಾಟಕದಲ್ಲಿ ಕಪ್ಪು ಎಳ್ಳಿನಿಂದ ಮಾಡ್ತಾರೆ. ಕಪ್ಪು ಎಳ್ಳು ತುಂಬ ತಂಪಾದದ್ದು. ಅಕ್ಕಿ ಮತ್ತು ಹಾಲನ್ನು ಸೇರಿಸಿ ಮಣ್ಣಿ ಇತ್ಯಾದಿ ಸಿಹಿ ತಿಂಡಿಗಳನ್ನ ಮಾಡ್ತಾರೆ, ಅದು ತಂಪಾದದ್ದು. ಹೆಸರು ಬೇಳೆಯ ಪಾಯಸ ಮಾಡ್ತಾರೆ, ಅದು ತಂಪಾದದ್ದು. ಅರಶಿನದ ಎಲೆಯಲ್ಲಿ ಕಡುಬು ಇತ್ಯಾದಿಗಳನ್ನು ಮಾಡ್ತಾರೆ ನಮ್ಮ ಕರಾವಳಿ ಕಡೆಯಲ್ಲಿ, ಅದು ತಂಪು. ಅಂದರೆ ಯಾವುದು ತಂಪೋ ಅದನ್ನು ಮಾಡ್ತಾರೆ. ಅದಕ್ಕೆ ಇನ್ನೊಂದು ಕಾರಣ ಇದೆ. ಆಷಾಢದಲ್ಲಿ ಬರುವ ಬಿಸಿಲು ಆನೆಯ ಬೆನ್ನನ್ನು ಕೂಡ ಪುಡಿ ಮಾಡ್ತದೆ ಅಂತ ಒಂದು ಗಾದೆ ಮಾತಿದೆ. ಅಂದರೆ ಆಷಾಢದ ಬಿಸಿಲು ಅಷ್ಟು ತೀಕ್ಷ್ಣ ಆಗಿರ್ತದೆ, ಅಷ್ಟು ಹೀಟ್ ಕೊಡ್ತದೆ ಅಂತ. ನಮಗೆ ಬಿಸಿಲು ಕಾಣಲ್ಲ. ಒಂದು ಬಿಸಿಲೆಲ್ಲಾದರೂ ಮಳೆಯ ಮಧ್ಯೆ ಬಂದರೆ ಆಷಾಢ ಮಾಸದ ಬಿಸಿಲು ಅಷ್ಟು ದೇಹದ ಉಷ್ಣತೆಯನ್ನು ಹೆಚ್ಚು ಮಾಡ್ತದೆ ಅಂತ. ಅದಕ್ಕೆ ಆಷಾಢ ಕಳೆದು 5 ದಿವಸಕ್ಕೆ ಬರುವುದು ನಮಗೆ ಪಂಚಮಿ, ನಾಗರ ಪಂಚಮಿ. ಹಾಗಾಗಿ ಆಷಾಢದ ಬಿಸಿಲಿನಲ್ಲಾದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ ನಾವು ಶ್ರಾವಣದಲ್ಲಿ ಪ್ರಥಮವಾಗಿ ತಂಪು ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತೇವೆ. ಇನ್ನೂ ಒಂದು ನಮ್ಮಲ್ಲಿ ಆಚರಣೆಗಳಿದೆ. ಆಷಾಢ ಮಾಸದಲ್ಲಿ ಕೆಲವು ಸೊಪ್ಪುಗಳನ್ನೆಲ್ಲ ಮಾಡಿ ತಿಂತಾರೆ, ಉಷ್ಣದ ಸೊಪ್ಪುಗಳದು. ಆಗ ತಿಂದು ಉಷ್ಣ ಆದದ್ದಕ್ಕೆ ಈಗ ತಂಪಾಗಬೇಕು ಅಂತ ಆಯಾಯ ಹಬ್ಬಗಳೆಲ್ಲ ಹಾಗೆ ಆಯಾಯ ಕಾಲದಲ್ಲಿ ಸಿಗುವುದನ್ನು ಆಯಾಯ ಮಾಡ್ತೇವೆ ನಾವು. ಯುಗಾದಿಯಲ್ಲಿ ಹೆಚ್ಚು ಹಣ್ಣುಗಳನ್ನು ಬಳಸ್ತೇವೆ ಅಡುಗೆಗಳಲ್ಲಿ, ನೈವೇದ್ಯಕ್ಕೆಲ್ಲ. ಯಾಕೆ ಅಂದರೆ ಆಗ ಹಣ್ಣು ಬಿಡುವ ಸಮಯ. ನಾಗರ ಪಂಚಮಿಯಲ್ಲಿ ಹೆಚ್ಚು ಹಣ್ಣು ಬಳಸೋದಿಲ್ಲ, ಯಾಕಂದರೆ ಬಾಳೆಹಣ್ಣು ಬಿಟ್ಟು ಬೇರೆ ಹಣ್ಣು ಬೆಳೆಯಲ್ಲ. ಪ್ರಾದೇಶಿಕವಾಗಿ ಎಲ್ಲ ಕೂಡ ಏನಂದರೆ, ನಮ್ಮ ರಾಮಾಯಣದಲ್ಲಿ ಒಂದು ಮಾತು ಬರ್ತದೆ. ರಾಮ ಕಾಡಿನಲ್ಲಿರುವಾಗ ಭರತ ಬಂದು ದಶರಥ ಸತ್ತೋದ ವಾರ್ತೆ ಹೇಳ್ತಾನೆ. ಆಗ ರಾಮ ಕಾಡಿನಲ್ಲಿದ್ದಾನೆ, ದಶರಥನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕು, ಪಿಂಡ ಪ್ರದಾನ ಮಾಡಬೇಕು. ಎಲ್ಲಿಂದ ಮಾಡೋದು, ಏನು ಮಾಡೋದು? ಆಗ ಅಲ್ಲೇ ಇದ್ದ ಬದರಿ ಅನ್ನುವಂಥ ಫಲಗಳು, ಬದರಿ ವೃಕ್ಷದಲ್ಲಿ ಇದ್ದ ಹಣ್ಣುಗಳನ್ನು ತಂದು ಅದನ್ನೇ ಕಿವುಚಿ ಪಿಂಡದ ಹಾಗೆ ಮಾಡಿ ದಶರಥನ ಅಂತ್ಯ ಸಂಸ್ಕಾರವನ್ನು ಮಾಡ್ತಾನೆ, ಪಿತೃಶ್ರಾದ್ದವನ್ನು ಮಾಡ್ತಾನೆ. ಆಗ ರಾಮನೇ ಹೇಳ್ತಾನೆ, ರಾಮ ಹೇಳುವ ಮಾತು, ಯದನ್ನೋ ಪುರುಷೋಭವೇ ತದನ್ನ ತಸ್ಯ ದೇವತಾ ಅಂತ. ನಾವು ಏನನ್ನು ತಿನ್ನುತ್ತೇವೋ ಅದನ್ನೇ ದೇವರಿಗೆ ನೈವೇದ್ಯವಾಗಿ ಕೊಡುವುದು ನಮ್ಮ ಸಂಸ್ಕೃತಿ ಅಂತ. ಹಾಗಾಗಿ ಆಯಾಯ ಕಾಲದಲ್ಲಿ ನಾವು ಏನೇನು ಬೆಳೀತೇವೋ, ಏನು ಸಿಗುತ್ತದೋ ಅದನ್ನು ಮಾಡಿ ದೇವರಿಗೆ ಒಪ್ಪಿಸಿ ತಿಂದುಬಿಡೋದು. ಮತ್ತೆ ಪುನಃ ನಾನು ಅಲ್ಲಿಗೆ ಬರ್ತಿದ್ದೇನೆ, ಆಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್. ನನ್ನ ಮನೆ ಅಂಗಳದಲ್ಲೇ ಆಗಿರುವಂಥದ್ದು ನಾಗರಿಗೆ ಕೊಟ್ಟುಬಿಟ್ಟು ಇದು ನಾಗಪ್ರಸಾದ ಅಂತ ನಾವು ತಿಂತೇವೆ. ಇದು ನಮ್ಮ ಸಂಸ್ಕೃತಿಯ ಭಾಳ ಶ್ರೀಮಂತಿಕೆ, ಬೇರೆ ಯಾರಿಗೂ ಗೊತ್ತಿಲ್ಲ. ಬೇರೆ ಕಡೆ ಎಲ್ಲ ಕೇಕ್ ಮಾಡಿ ತಿಂತಾರೆ, ಫಾರಿನಿಗೆ ಹೋದರೆ ನೈವೇದ್ಯ ಅಂತ ಇಡೋ ಪ್ರಶ್ನೆ ಇಲ್ಲ. ಕೇಕ್ಸ್ ತಿಂತಾರೆ, ಪಿಜ್ಜಾ ತಿಂತಾರೆ, ಬರ್ಗರ್ ತಿಂತಾರೆ, ಇಂಥದ್ದನ್ನೇ ತಿನ್ನೋದು, ಬ್ರೆಡ್ ತಿಂತಾರೆ. ಅದರದೆಲ್ಲವನ್ನು ಕೂಡ ಅವರ ಪಾರ್ಟಿ ಅಂತ ಸೆಲೆಬ್ರೇಟ್ ಮಾಡ್ಕೊಂಡು ಅವರಷ್ಟಕ್ಕೆ ಅವ್ರು ಖುಷಿ ಪಡ್ತಾರೆ. ನಾವು ಹಾಗಲ್ಲ, ನಾವೇ ಖುಷಿ ಪಡೋದಾದರೂ ಕೂಡ ದೇವ್ರ ಮುಂದಿಟ್ಟು ಹಿಂದೆ ತಗೊಂಡು ಇದು ದೇವ್ರ ಪ್ರಸಾದ ಅಂತ ಕಣ್ಣಿಗೊತ್ಕೊಂಡು ತಿಂತೀವಿ. ಇದು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆ. ಸರ್, ಇದೀಗ ಕೆಲವೊಂದ್ ಕಡೆ ನಾಗರ ಪಂಚಮಿ ಹಬ್ಬದಂದು ಅರಿಶಿನ ದಾರ ಇರುತ್ತಲ್ಲ, ಅದನ್ನ ಕೈಗೆ ಕಟ್ಕೊಳ್ಳೋ ಪದ್ಧತಿ ಇದೆ. ಹುತ್ತದ ಮೇಲೆ ಏನೋ ಅರಿಶಿನ ದಾರ ಹಾಕಿರ್ತಾರೆ, ಅದನ್ನ ಕೈಗೆ ಕಟ್ಕೊಳ್ಳೋದು, ಕತ್ತಿಗೆ ಕಟ್ಕೊಳ್ಳೋ ಪದ್ಧತಿ ಇದೆ. ಅದ್ರ ಬಗ್ಗೆ ಏನು ಇದೆ? ನಾ ಹೇಳಿದ್ನಲ್ಲ, ಆಗ ನಾಗರ ಪಂಚಮಿಗೆ ವ್ರತ ಮಾಡ್ತಾರೆ ಅಂತ. ನಾಗ ಚೌತಿ, ನಾಗ ಪಂಚಮಿಗೆ ವ್ರತ ಅಂತ ಇದೆ, ವ್ರತ ಕಲ್ಪೋಕ್ತವಾಗಿ ವ್ರತ ಇದೆ. ಪ್ರತಿ ವ್ರತಗಳು ಹಾಗೆ. ಆ ವ್ರತ ಮಾಡಿದವರಿಗೆ ಒಳ್ಳೇದಾಗ್ತದೆ, ವ್ರತ ಮಾಡಿದವರಿಗೆ ಬೇರೆ ಬೇರೆ ಭಾಗ್ಯ ಸಿಗ್ತದೆ ಅನ್ನೋ ಹಾಗೆ ವ್ರತ. ಹಾಗೇನೆ ನಾಗರ ಪಂಚಮಿಗೆ ಕಲ್ಪೋಕ್ತವಾದ ಒಂದು ವ್ರತ ಇದೆ. ಕೆಲವರು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ನಾಗರ ವ್ರತವನ್ನು ಮಾಡ್ತಾರೆ.
ಕೆಲವರು ನಾಗರ ಕಲ್ಲಿನ ಮುಂದೆ ಹೋಗಿ ಕೂತು ಅಲ್ಲೇ ವ್ರತವನ್ನು ಮಾಡ್ತಾರೆ. ಕೆಲವರು ಈ ಅರಿಶಿನ ದಾರ ಇತ್ಯಾದಿಗಳನ್ನು ಹುತ್ತದಲ್ಲಿ ಇಟ್ಟು ವ್ರತ ಮಾಡಿ ಅದನ್ನ ರಕ್ಷೆಯಾಗಿ ಕಟ್ಕೊಳ್ತಾರೆ. ನಾವೊಂದು ದಾರ ಕಟ್ಕೊಳ್ಳೋದು ಅಥವಾ ಕುತ್ತಿಗೆಗೆ ಇಟ್ಕೊಳ್ಳೋದು ಅಥವಾ ದೇವರ ಪ್ರಸಾದ ಹೂ ತೆಗೆದು ತಲೆ ಮೇಲೆ ಇಟ್ಕೊಳ್ಳೋದು ಯಾಕೆ ಅಂದ್ರೆ ದೇವರ ರಕ್ಷೆ ನಮಗಿದೆ ಅಂತ, ದೇವರ ರಕ್ಷಣೆ ನಮಗಿದೆ ಅಂತ ಒಂದು ಸಂಕೇತ. ಈಗ ನಮಗೆ ದೇವರ ರಕ್ಷಣೆ ಇದೆ ಅಂತ ಒಂದು ನಂಬಿಕೆ ಬರೋದು ಹೇಗೆ? ಆ ನಂಬಿಕೆ ಬರೋದಕ್ಕೋಸ್ಕರ ಏನು ಮಾಡ್ತೀವಿ, ಒಂದು ಸಂಕೇತಗಳನ್ನು ಧರಿಸ್ತೀವಿ. ಇದೆಲ್ಲ ನಮ್ಮಲ್ಲಿ ಇದು. ಒಂದು ಕುಂಕುಮ ತೆಗೆದು ಹಣೆಗೆ ಇಟ್ಕೊಳ್ತೀವಿ ಪ್ರಸಾದ ಅಂತ. ಕುಂಕುಮ ಇಟ್ಟ ತಕ್ಷಣ ದೇವ್ರು ನಮ್ಮ ಜೊತೆ ಬಂದ್ಬಿಡ್ತಾನಾ? ಸಂಕೇತ. ದೇವ್ರ ರಕ್ಷಣೆ. ಕುಂಕುಮ ಇಟ್ಕೊಂಡು ಹೊರಟಿದ್ದೀನಿ, ಇವತ್ತೇನು ಕೆಟ್ಟದಾಗಲ್ಲ ಅನ್ನೋ ಧೈರ್ಯ, ವಿಲ್ ಪವರ್, ನಮ್ಮೊಳಗೊಂದು ವಿಲ್ ಪವರ್ನ ಉದ್ದೀಪನ ಮಾಡ್ತಾರೆ. ಅದಕ್ಕೋಸ್ಕರ ಅರಿಶಿನ ದಾರವನ್ನು ಪೂಜೆ ಮಾಡಿ, ಅರಿಶಿನ ನಾಗರ ವ್ರತ ಮಾಡಿ, ನಾಗರ ಹುತ್ತದ ಮೇಲೆ ಇಟ್ಟು ಅದನ್ನು ತೆಗೆದ್ರೆ ನಾಗಾನುಗ್ರಹ ನಮಗಾಯಿತು ಅಂತ ಅದನ್ನು ಕೆಲವರು ಕುತ್ತಿಗೆ ಕಟ್ಕೊಳ್ತಾರೆ, ಕೆಲವರು ಕೈಗೆ ಕೊಟ್ಕೊಳ್ತಾರೆ, ಕೆಲವು ಹೆಣ್ಣು ಮಕ್ಕಳು ಕರಿಮಣಿಗೆ ಕಟ್ಕೊಳ್ತಾರೆ. ಬೇರೆ ಬೇರೆ ಪದ್ಧತಿಗಳಿದೆ. ಇದೆಲ್ಲ ಪದ್ಧತಿಗಳು ಬಂದಿದ್ದು ಯಾಕೆ ಅಂದರೆ ನಾಗನ ರಕ್ಷೆ ನಮಗಿದೆ ಅಂತ. ಆ ದಾರಕ್ಕೆ ರಕ್ಷಾ ಅಂತಲೇ ಹೆಸರು. ಅದಕ್ಕೆ ರಾಖಿಗೆ ರಕ್ಷಾ ಬಂಧನ ಅಂತ. ರಕ್ಷಾ ಅಂದರೆ ದಾರ, ನಾಗರಕ್ಷೆ. ಈಗ ಗೌರಿ ರಕ್ಷೆ, ಸ್ವರ್ಣ ಗೌರಿಯ ದಿವಸ ಕೂಡ ಅದೇ ರೀತಿ ರಕ್ಷೆ ಕಟ್ಕೊಳ್ಳೋ ಪದ್ಧತಿ ಇದೆ. ಅಂದರೆ ಇದೆಲ್ಲ ರಕ್ಷೆ, ಅದೆಲ್ಲ ನಮಗೊಂದು ಶ್ರದ್ಧೆ ಹೆಚ್ಚಾಗಲಿಕ್ಕೆ ಒಂದು ಪದ್ಧತಿ ಹೊರತು ಇಂಥ ಪುರಾಣದಲ್ಲಿ ಇಂಥ ದಿವಸ ಇಂಥದ್ದು ಮಾಡಬೇಕು ಅಂತ ಬರೆದು ಹಾಕಿದ್ದಾರೆ ಅಂತಲ್ಲ. ಅದು ಪದ್ಧತಿ ನಡ್ಕೊಂಡು ಬಂದದ್ದು. ಹಾಗಂತ ಪೌರಾಣಿಕವಾಗಿ ಅದಕ್ಕೆ ಆಧಾರ ಇಲ್ಲ ಅಂತಲ್ಲ. ಜಾನಪದವಾಗಿ ಒಂದೊಂದು ಕಡೆ ಒಂದೊಂದು ರಾಜಮನೆತನದಲ್ಲಿ ಅದರಿಂದ ಒಳ್ಳೇದಾದದ್ದಿದೆ, ಜಾನಪದವಾಗಿ ಕೆಲವು ಕಡೆ ಅದರಿಂದ ಪ್ರಯೋಜನ ಆದದ್ದಿದೆ. ಆಯಾಯ ಭಾಗದಲ್ಲಿ ಅದನ್ನು ಇಟ್ಟುಕೊಂಡು ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ. ಸಾರ್ವತ್ರಿಕವಾಗಿ ಎಲ್ಲರೂ ಅದನ್ನು ಮಾಡ್ತಾರೆ ಅಂತ ಏನಿಲ್ಲ. ಈಗ ಸರ್ 21ನೇ ಶತಮಾನದಲ್ಲಿ ಎಲ್ಲೋ ಒಂದ್ ಕಡೆ ಈ ನಾಗರ ಪಂಚಮಿ ಹಬ್ಬಗಳೇನಿದೆ ಎಲ್ಲೋ ಒಂದ್ ಕಡೆ ಕ್ಷೀಣಿಸ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ಏನು? ಇಲ್ಲ, 21ನೇ ಶತಮಾನ ಅನ್ನೋದಕ್ಕಿಂತ ಈಗಿನ ಜನರೇಷನ್, ಈಗಿನ ಪೀಳಿಗೆ ನಮ್ಮೆಲ್ಲ ಧರ್ಮದಿಂದಲೂ ದೂರ ಆಗ್ತಾ ಇದ್ದಾರೆ, ನಮ್ಮೆಲ್ಲ ಧಾರ್ಮಿಕ ಆಚರಣೆಗಳಿಂದ ದೂರ ಆಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದಕ್ಕಿಂತ ಎರಡು ಪ್ರಧಾನ ಕಾರಣಗಳು ಹೇಳ್ಬೋದು. ಒಂದು, ಮನುಷ್ಯನಲ್ಲಿ ಬೆಳೆದ ಅತಿ ಬುದ್ಧಿವಂತಿಕೆ. ನಮ್ಮಲ್ಲಿ ಈಗ ಪ್ರತಿಯೊಂದನ್ನು ಕೂಡ ನಾವು ಸೈನ್ಸ್ ದೃಷ್ಟಿಯಿಂದ ನೋಡ್ಲಿಕ್ಕೆ ಹೊರಟಿದ್ದೇವೆ. ಹಾಗಂತ ಅದು ತಪ್ಪು ಅಂತ ನಾನು ಹೇಳಲ್ಲ. ಪ್ರತಿಯೊಂದಕ್ಕೂ ಸೈಂಟಿಫಿಕ್ ಆದ ವೈಜ್ಞಾನಿಕವಾದ ಉತ್ತರಗಳು ನಮ್ಮ ಪುರಾಣಕ್ಕಿದೆ, ನಮ್ಮ ವೇದಗಳಿಗಿದೆ. ದುರಾದೃಷ್ಟ ಏನು ಅಂತ ಕೇಳಿದ್ರೆ ನಮ್ಮ ಪುರಾಣ ವೇದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಇಲ್ಲ. ಅದನ್ನು ಯಾವ ಎಜುಕೇಷನ್ ಆಗಲಿ ಸಿಲೆಬಸ್ಗಾಗಲಿ ಹೇಳ್ಕೊಡಲ್ಲ. ನಮ್ಮ ಮನೆಗಳಲ್ಲಿ ಹಿರಿಯರಿಗೆ ಅದನ್ನು ಹೇಳಲಿಕ್ಕೆ ಗೊತ್ತಿದ್ದ ಹಿರಿಯರು ನಮ್ಮ ಜೊತೆಯಲ್ಲಿಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ. ಎಲ್ಲೋ ನಮ್ಮ ಅಜ್ಜ ಅಜ್ಜಿ ಯಾವುದೋ ಊರಲ್ಲಿ ಇರ್ತಾರೆ, ನಾವು ಇಲ್ಲಿರ್ತೇವೆ. ಅಜ್ಜ ಅಜ್ಜಿ ಹೇಳೋದನ್ನು ನಾವು ಅಜ್ಜಿ ಕತೆ ಅಂತಲೇ ತಗೊಳ್ತೇವೆ ಹೊರತು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದು ಇಲ್ಲ. ಅದರಿಂದ ಇದರ ಬಗ್ಗೆ ಹೆಚ್ಚಿನ ಜ್ಞಾನ ಇಲ್ಲದೇ ಇರುವುದು ಒಂದು ಪ್ರಧಾನ ಕಾರಣ ಈಗಿನ ಪೀಳಿಗೆ ಮಾಡದೇ ಇರೋದು. ಹೇಗಾಗಿದೆ ಅಂತ ಹೇಳಿದ್ರೆ, ತಂದೆ ತಾಯಿ ಹತ್ರ ಯಾಕೆ ಪೂಜೆ ಮಾಡಬೇಕು ಕೇಳಿದ್ರೆ, ಸುಮ್ಮನೆ ಪೂಜೆ ಮಾಡು, ನಿನ್ನ ಹತ್ರ ಯಾರು ಕೇಳಿದ್ದಾರೆ ಅಂತ ಹೆದರಿಸ್ತೇವೆ. ಮಾಡು ಅಂತ ಅದಕ್ಕೆ ಉತ್ತರ ಕೊಡಲ್ಲ. ಮಕ್ಕಳು ಇವತ್ತು ಉತ್ತರದ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲ ಇವತ್ತಿನ ಜನ್ರೇಷನ್ ಹೇಗೆ ಅಂದರೆ ಪ್ರತಿಯೊಂದಕ್ಕೂ ಕಾರಣ ಸಿಗುತ್ತೆ ಯಾಕೆ ಅಂತ. ಕಾರಣ ಸಿಕ್ಕಿದ್ರೆ ಮಾಡ್ತಾರೆ. ಈ ಕಾರಣಗಳು ಇದಿಷ್ಟು ನಾವು ಇವತ್ತು ಇಷ್ಟೊತ್ತು ಮಾಡಿದ ಚಿಂತನೆಯನ್ನ ನಮ್ಮ ಮಕ್ಕಳಿಗೆ ಕೇಳಿಸಿದ್ರೆ ಮಕ್ಕಳಿಗೊಂದು ಅರ್ಥ ಮಾಡೋಣ ಅಂತ ಅನ್ನಿಸ್ತದೆ. ಇದು ಗೊತ್ತಿಲ್ಲ, ಇದು ಹೇಳಲಿಕ್ಕೆ ದೊಡ್ಡವರಿಗೆ ಗೊತ್ತಿಲ್ಲ. ಇದು ಒಂದು ಕಾರಣ. ಎರಡನೇ ಕಾರಣ ಏನಾಗಿದೆ ಅಂತ ಕೇಳಿದ್ರೆ, ನಾವು ಇವತ್ತಿನ ಜನರೇಷನ್ನೇ ಭಾವನೆಗಳಿಂದ ದೂರ ಆಗ್ತಾ ಇದ್ದೇವೆ. ಇವತ್ತು ತುಂಬ ಮೆಟೀರಿಯಲಿಸ್ಟಿಕ್ ಮೆಷಿನ್ಗಳಾಗ್ತಾ ಇದ್ದೇವೆ. ಅದಕ್ಕೆ ಸಾಕ್ಷಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆದು ರೋಬೋಟಿಕ್ಗಳಿಗೆ ಎಮೋಷನ್ ತುಂಬುವ ಪ್ರಯತ್ನ ಮಾಡ್ತಾ ಇದ್ದೇವೆ. ಸಂಶೋಧನೆಗಳದು. ಈಗ ಎಮೋಷನ್ ಇರುವಂಥ, ಫೀಲಿಂಗ್ ಇರುವಂಥ ರೋಬೋಟ್ಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇವೆ. ಮನುಷ್ಯ ರೋಬೋಟಿಕ್ ಆಗ್ತಾ ಇದ್ದಾನೆ, ಫೀಲಿಂಗ್ಗಳಿಲ್ಲದೆ ಬದುಕ್ತಾ ಇದ್ದಾನೆ. ಈ ಫೀಲಿಂಗ್ಗಳು ಕಡಿಮೆ ಆಗಿದ್ದರಿಂದ ನಮಗೆಲ್ಲದರ ಬಗ್ಗೆನ ಗೌರವವು ಕ್ಷೀಣ ಆಗ್ತಾ ಇದೆ. ತಾಯಿ ತಂದೆ ಮೇಲೆ ಮೊದಲಿದ್ದಷ್ಟು ಗೌರವ ಈಗ ಈಗಿನ ಜನ್ರೇಷನಿಗಿಲ್ಲ. ಊರಿನ ಬಗ್ಗೆ ಮೊದಲಿದ್ದವರಿಗಿದ್ದಷ್ಟು ಪ್ರೀತಿ ಈಗಿನ ಜನ್ರೇಷನ್ ಅವರಿಗಿಲ್ಲ. ನಮ್ಮ ಊರಿನ ಆಚರಣೆಗಳ ಬಗ್ಗೆ ಮೊದಲಿದ್ದವರಿಗಿದ್ದಷ್ಟು ಗೌರವ ಈಗಿನವರಿಗಿಲ್ಲ. ಯಾವುದು ಈಗಿನ ಜನರೇಷನ್ ಅವರಿಗೆ ಮಾಡುವ ಕೆಲಸದಲ್ಲಿ ಮೊದಲಿನವರು ತೋರಿಸದೇ ಇದ್ದಷ್ಟು ಪ್ರೀತಿ ಶ್ರದ್ಧೆ ಈಗಿನ ಹುಡುಗರಿಗಿಲ್ಲ. ಅಂದರೆ ಇದು ಕೇವಲ ನಾಗರ ಪಂಚಮಿಗೋ ಅಥವಾ ನಮ್ಮ ಧಾರ್ಮಿಕ ಆಚರಣೆಗೆ ಅಂತಲ್ಲ, ಇಡೀ ಜನರೇಷನ್ನೇ ಸಾಂಸ್ಕೃತಿಕ ದಿವಾಳಿತನದತ್ತ ಹೋಗ್ತಾ ಇದೆ. ಒಂದು ಮೈಂಡ್ ಸೆಟ್ಟೇ ಹಾಗಾಗ್ತಾ ಇದೆ. ರಾಷ್ಟ್ರಪ್ರಜ್ಞೆ ಆಗಲಿ, ಧರ್ಮ ಪ್ರಜ್ಞೆ ಆಗಲಿ, ಅಥವಾ ನಮ್ಮ ಸನಾತನವಾದಂತಹ ಸಂಸ್ಕೃತಿ ಸಾಂಸ್ಕೃತಿಕ ಪ್ರಜ್ಞೆ ಆಗಲಿ ನಮ್ಮ ಜನ್ರೇಷನ್ನಿಂದ ದೂರ ಆಗ್ತಿದೆ. ಇದನ್ನು ಮುಂದೆ ತೆಗೆದುಕೊಂಡು ಹೋಗುವಂಥ ಅಥವಾ ಸಾಂಸ್ಕೃತಿಕ ಪ್ರಜ್ಞೆಯನ್ನು ಮೂಡಿಸುವಂಥ ಪ್ರಯತ್ನಗಳು ತುಂಬ ಕಡಿಮೆ ಆಗ್ತಾ ಇದೆ, ವಿರಳವಾಗಿ. ಅದು ಅತಿ ಹೆಚ್ಚಾದರೆ, ಅಂದರೆ ನಾಗರ ಪಂಚಮಿ ದಿವಸ ಆ ಊರಿನಲ್ಲಿರುವವರೋ ಯಾರೋ ಅದು ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಬಂದರೆ ಖಂಡಿತ ಮುಂದಿನ ತಲೆಮಾರದನ್ನು ಆಚರಣೆಯನ್ನು ಮಾಡ್ಕೊಂಡು ಹೋಗುತ್ತೆ. ಸರ್, ಇದೀಗ ಹಾವಿಗೆ ಆ ಹಾಲೆರಿಯೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಾವಿನ ಚರ್ಮದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಉರಗ ತಜ್ಞರೆಲ್ಲ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿಜವಾಗಿ ನೇರವಾಗಿ ಹಾವಿಗೆ ಹಾಲೆರುವ ಪದ್ಧತಿ ಇಲ್ಲ ನಮ್ಮಲ್ಲಿ. ಪ್ರತ್ಯಕ್ಷವಾದ ಪೂಜೆ ಅನ್ನೋದು ಇಲ್ಲ. ಹಾವನ್ನು ತಂದಿಟ್ಟುಕೊಂಡು ಪೂಜೆ ಮಾಡಬೇಕು, ಹಾವಿಗೆ ಹಾಲು ಕುಡಿಸಬೇಕು ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ ಇಲ್ಲದೇ ಇರುವುದು. ನಮ್ಮದು ಪ್ರತಿಮಾ ಪೂಜೆ. ಪ್ರತಿಮೆ ಅಂತ ಹೇಳಿದ್ರೆ ಅದರ ಹಾಗೆ ಆಸ್ ಇಟ್ ಈಸ್ ಇನ್ನೊಂದರ ನಿರ್ಮಾಣ ಅಂತ. ನಮ್ಮಲ್ಲೀಗ ದೇವತೆಗಳಿಗೆ ಆಹಾರ ಅಂದರೆ ಹವಿಸ್ಸು.
ಎಲ್ಲ ದೇವತೆಗಳಿಗೆ ಕೊಡುವ ಆಹಾರ ಅಂದರೆ ಹವಿಸ್ಸು, ಯಜ್ಞದಲ್ಲಿ ಹಾಕುವ ಹವಿಸ್ಸುಗಳು ಅಂದರೆ ತುಪ್ಪವೋ ಚರುವೋ ಪುರೋಷಾಡಗಳು ಏನೇನೋ ಪದ್ಧತಿಗಳ ಪ್ರಕಾರ ಮಾಡ್ತೇವೆ. ನಿಜವಾಗಿ ಈಗ ಒಂದು ಇಮ್ಯಾಜಿನೇಷನ್ ಮಾಡಿಕೊಳ್ಳುವ, ಒಂದು ಹೋಮ ನಡೀತಾ ಇದೆ, ಗಣಪತಿ ಹೋಮ, ಗಣಹೋಮ ಅಂತ ಅನ್ಕೊಳ್ಳುವ. ಸಾಕ್ಷಾತ್ ಗಣಪತಿಯೇ ಬಂದು ಕೈ ಹಿಡಿದ್ರೆ ಅವನಿಗೆ ಹವಿಸ್ ಕೊಡುವ ಕ್ರಮ ಇಲ್ಲ. ಅಂದರೆ ನೇರವಾಗಿ ದೇವತೆಗಳ ಬಾಯಿಗೆ ತಿನ್ನಿಸುವಂತಹ ಪದ್ಧತಿ ಇಲ್ಲ ನಮ್ಮಲ್ಲಿ. ನಾವು ಅಗ್ನಿಗೆ ಹಾಕ್ತೇವೆ, ಅಗ್ನಿ ಅದನ್ನು ತೆಗೆದುಕೊಂಡು ಹೋಗಿ ದೇವತೆಗಳಿಗೆ ಮುಟ್ಟಿಸ್ತಾನೆ. ಅಗ್ನಿ ಮುಖದಿಂದಲೇ ಹವಿಸ್ಸನ್ನು ಪಡೆಯಬೇಕು. ಅಂದರೆ ಪ್ರತಿಮಾ ಪದ್ಧತಿ ನಮ್ಮದು. ನೇರವಾಗಿ ಪ್ರತ್ಯಕ್ಷವಾಗಿ ದೇವರ ಪೂಜೆ ದೇವರಿಗೆ ಕೊಡುವುದು ಅಂತ ಇಲ್ಲ. ನಾಗ ಪೂಜೆ ಆಗಲಿ, ಗಣಪತಿ ಪೂಜೆ ಆಗಲಿ, ಈಗ ಆನೆ, ಇಲಿ, ಮನೆಯಲ್ಲಿರುವ ಇಲಿಯನ್ನು ಹಿಡ್ಕೊಂಡು ಬಂದು ಇಟ್ಟುಕೊಂಡು ಪೂಜೆ ಮಾಡಲ್ಲ ನಾವು. ಅದು ಮೂರ್ತಿ, ಅಂದರೆ ಪ್ರತಿಮಾ ಪೂಜೆ. ನಾಗರ ಕಲ್ಲಿಗೆ ನಾವು ಕ್ಷೀರವನ್ನು ಅಭಿಷೇಕ ಮಾಡ್ತೇವೆ ಹೊರತು ನಾಗನಿಗೆ ತಂದು ಅಭಿಷೇಕ ಮಾಡೋದಿಲ್ಲ. ಅಥವಾ ಹುತ್ತಕ್ಕೆ ನೇರವಾಗಿ ಹಾಲು ಹಾಕುವ ಪದ್ಧತಿ ಕೂಡ ಇಲ್ಲ. ಹಾಗೆ ಮಾಡ್ತಿದ್ರೆ ಅದು ಅವೈಜ್ಞಾನಿಕವೂ ಹೌದು, ಅಧಾರ್ಮಿಕವೂ ಹೌದು. ಧಾರ್ಮಿಕವಾಗಿ ಕೂಡ ಅದನ್ನು ಹೇಳಲಿಲ್ಲ. ಹಾಗೆ ಮಾಡೋದು ಖಂಡಿತ ತೊಂದರೆನೇ ಆಗುತ್ತೆ. ಆದರೆ ಕಲ್ಲಿಗೆ ಹಾಕಿದಂತಹ ಹಾಲು ಅದು ಅಧಾರ್ಮಿಕ ಆಗಲ್ಲ. ನಾನು ಹೇಳಿದ ಸಾಂಕೇತಿಕವಾಗಿ ಅದನ್ನು ಮಾಡೋದು ನಾವು. ಅದನ್ನೇ ತೀರ್ಥವಾಗಿ ಕುಡಿತೇವೆ. ಜೊತೆಗೆ ಆ ಭಾಗದಲ್ಲಿ ಹಾಲು ಹರಿದು ಆ ಹಾಲು ಗೊಬ್ಬರ ಆಗುತ್ತದೆ, ಹಾಲು ಮಣ್ಣಿನ ಸತ್ವವನ್ನು ಹೆಚ್ಚಿಸ್ತದೆ, ಅದರಿಂದ ಏನೂ ನಷ್ಟ ಆಗಲ್ಲ. ಆದರೆ ನೇರ ಹಾವಂತ ಈಗ ನಾನು ನೋಡಿದ್ದೇನೆ ಕೆಲವಷ್ಟು ಪ್ರದೇಶಗಳಲ್ಲಿ ಹಾವಾಡಿಗರು ಹಾವನ್ನು ಕೂಡ ಹಿಡ್ಕೊಂಡು ಬರ್ತಾರೆ. ಈಗ ನಾಗರ ಪಂಚಮಿ ದಿವಸ ಮನೆ ಬಾಗಿಲಿಗೆ ಪೂಜೆ ಮಾಡಿ ಅಂತ ಆ ಹಾವನ್ನು ಇಟ್ಕೊಳ್ತಾರೆ, ಹೀಗೆತ್ತಿ ಅದಕ್ಕೆ ಆರತಿ ಮಾಡು ಅಂತ. ಪಾಪ ಅದಕ್ಕೆ ಹಿಂಸೆ, ಅದಕ್ಕೆ ಹೆದರಿಕೆ, ಆ ಬೆಂಕಿ ನೋಡಿದರೆ ಹಾವಿಗೆ ಹೆದರಿಕೆ ಆಗುತ್ತೆ. ಆ ಪದ್ಧತಿ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ನೇರವಾಗಿ ಹಾವನ್ನು ಪೂಜೆ ಮಾಡೋದು, ಹಾವಿನ ಚರ್ಮಕ್ಕೆ ಹಾಕೋದು. ಅದು ವಿಜ್ಞಾನಿಗಳು ಹೇಳಿದಾಗೆ ಹಾವಿಗೂ ಕೂಡ ತೊಂದರೆ ಹೌದು. ಜೊತೆಗೆ ನಾವು ಕೂಡ ಮಾಡಬಾರ್ದು ಇದ್ದಂಥ ಒಂದು ನಮ್ಮ ಪ್ರಕೃತಿಯ ಜೊತೆಗಿನ ಬಂಧ ಅನ್ನೋದು ಸಾಂಕೇತಿಕ ಹೊರತು ನೇರ ಅಲ್ಲ. ನಾವು ನೇರವಾಗಿ ಹಾವಿನ ಪೂಜೆ ಮಾಡೋದು, ಹುತ್ತದೊಳಗೆ ಕೈ ಹಾಕಿ ಹಾವನ್ನು ತೆಗೆಯೋದು, ಇದೆಲ್ಲ ಇಲ್ಲ. ಅದು ಮೂಢನಂಬಿಕೆ ಅನ್ನೋದಕ್ಕಿಂತ ಒಂದು ಅಂಧಶ್ರದ್ಧೆ ಅಥವಾ ಅತಿಯಾದ ಶ್ರದ್ಧೆ, ಇದೆರಡೂ ಕೂಡ ಅಪಾಯವೇ. ಆ ರೀತಿಯ ಪದ್ಧತಿಗಳು ನಮ್ಮಲ್ಲಿ ಇಲ್ಲ. ಅದು ಮಾಡಿದರೆ ತಪ್ಪೇನೆ. ಎರಡು ಪ್ರಧಾನ. ಒಂದು, ಕೃಷಿಯನ್ನು ನಾಶ ಮಾಡುವಂತಹ ಬೇರೆ ಬೇರೆ ಇಲಿ, ಹೆಗ್ಗಣ ಇಂಥದ್ದು ಏನು ಪ್ರಾಣಿಗಳಿದ್ದಾವೋ ಅದನ್ನೆಲ್ಲ ನಾಗ ನಾಶ ಮಾಡ್ತದೆ. ಸರ್ಪ ಅದನ್ನು ತಿನ್ನುತ್ತದೆ, ಸಹಾಯ ಮಾಡ್ತದೆ. ಇದರ ಜೊತೆಗೆ ನಾಗ ಎಲ್ಲಿ ಸಂಚರಿಸ್ತದೆ, ನಾಗ ತಿರುಗಾಡುವಂಥ ಭೂಮಿ ಏನಿದೆ ಅದು ಫಲವತ್ತತೆಯನ್ನು ಹೆಚ್ಚು ಪಡೆದುಕೊಳ್ತದೆ. ಇದು ನಂಬಿಕೆಯೂ ಹೌದು. ವೈಜ್ಞಾನಿಕ ಸಂಶೋಧನೆಗಳು ನಡೆದಿದೆಯೇ ಗೊತ್ತಿಲ್ಲ. ಸಂಶೋಧನೆ ಮೇಲೆ ಬೆಳಕು ಚೆಲ್ಲಿದರೆ ಆಸಕ್ತ ವಿಜ್ಞಾನಿಗಳು ಮಾಡಿದರೆ ಅದಕ್ಕೆ ಉತ್ತರ ಸಿಕ್ಕಬಹುದು. ನಮ್ಮ ಅನೇಕ ಪುರಾಣಗಳಿಗೆ ಸಂಶೋಧನೆ ನಡೆದರೆ ಖಂಡಿತ ಉತ್ತರ ಸಿಗುತ್ತೆ. ಹಾಗಾಗಿ ನಮ್ಮ ನಂಬಿಕೆ ಏನಂದರೆ ನಾಗ ಎಲ್ಲಿ ಸಂಚರಿಸ್ತಾನೋ ಅಲ್ಲೆಲ್ಲ ಫಲವತ್ತತೆ ಅಂತ. ಗೋವು ಎಲ್ಲೆಲ್ಲ ನಡೆದಾಡ್ತದೋ ಆ ಭೂಮಿಯಲ್ಲಿ ನೀರು ಹೆಚ್ಚು ಇಂಗುತ್ತದೆ ಅಂತ. ಅದರಿಂದ ಗೋವನ್ನು ಓಡಾಡಲಿಕ್ಕೆ ಬಿಡ್ತಾರೆ. ಗೋಮಾಳಗಳಲ್ಲಿ ಹೆಚ್ಚು ನೀರು ಇಂಗುತ್ತದೆ. ನಾವಿವತ್ತು ಅಂತರ್ಜಲದ ಮಟ್ಟ ಹೆಚ್ಚಿಸಬೇಕು ಅಂತೀವಲ್ಲ, ಗೋವಿನ ಕಾಲಿನ ಆಕಾರವೇ ಹಾಗೆ. ಗೋವು ಎಲ್ಲಿ ಪಾದ ಊರ್ಕೊಂಡು ಹೋಗ್ತದೋ ಅಲ್ಲೆಲ್ಲ ನೀರು ಹೆಚ್ಚು ಇಂಗುತ್ತದೆ. ನಾಗ ಎಲ್ಲೆಲ್ಲ ತಿರುಗಾಡ್ತಾ ಹೋಗ್ತದೋ ನಾಗ ಅದೆಲ್ಲ ಭೂಮಿ ಫಲವತ್ತಾಗ್ತದೆ, ಬಂಜರು ಭೂಮಿ ಕೂಡ ಫಲ ಕೊಡ್ತದೆ ಅಂತ. ಹಾಗಾಗಿ ರೈತ ಕೃಷಿಯನ್ನು ಕೃಷಿಕನಾದವನು ಎಲ್ಲೆಲ್ಲಿ ಕೃಷಿ ಮಾಡ್ತಾನೋ ಅಲ್ಲೆಲ್ಲ ನಾಗ ಸಂಚಾರ ಮಾಡ್ತಾ ಇದ್ದರೆ ಅದರಿಂದ ಕೃಷಿ ಹೆಚ್ಚು ಬೆಳೀತದೆ, ಬೆಳೆ ಹೆಚ್ಚು ಬೆಳೀತದೆ. ಹಾಗಾಗಿ ಒಂದು ಧನ್ಯವಾದವನ್ನು ಹೇಳಬೇಕು ಅಂತ ನಾಗರ ಪಂಚಮಿಯನ್ನು ಇಟ್ಕೊಳ್ತಾರೆ. ನಾವು ಅದನ್ನು ಥ್ಯಾಂಕ್ಸ್ ಹೇಳುವಂಥದ್ದು. ಅದಕ್ಕೆ ಬೇರೆ ಬೇರೆ ಆಚರಣೆಗಳಿದೆ. ಆ ದಿವಸ ಕುಣಿತ ಮಾಡೋರಿದ್ದಾರೆ, ರಾತ್ರಿ ಬೆಂಕಿ ಹಾಕ್ಕೊಂಡು ಹಾಡು ಹಸೆ ಹೇಳೋರಿದ್ದಾರೆ, ಬೇರೆ ಬೇರೆ ಇದೆ. ಇದೆಲ್ಲದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸರ್ಪ ಅಥವಾ ನಾಗ ಸಂತತಿಗಳಿಂದ ರೈತನಿಗಾಗುವ ಪ್ರಯೋಜನ. ಅದರಿಂದ ರೈತ ಮಿತ್ರ ಅಂತ ನಾವು ಕರೆದು ನಾಗನನ್ನು ತುಂಬ ಆರಾಧ್ಯವಾಗಿ ಮಾಡ್ತೇವೆ. ಹಾಗಾಗಿ ಇಡೀ ದೇಶದಲ್ಲಿ ನಾಗರ ಪಂಚಮಿಯನ್ನು ಹೆಚ್ಚು ಆಚರಣೆಯಲ್ಲಿ ಇರಿಸಿಕೊಂಡು ರೈತರೇ, ಕೃಷಿಕರೇ. ಅದರಿಂದ ಈಗೇನಾಗಿದೆ, ಕೃಷಿ ಕುಟುಂಬಗಳು ಬೇರೆ ಬೇರೆ ಊರುಗಳಿಗೆ ಬಂದಿದ್ದಾರೆ. ಅದು ಯಾಂತ್ರೀಕೃತವಾಗಿದೆ. ಇವತ್ತಿಗೆ ನಮ್ಮ ಪೇಟೆಗಳನ್ನು ನೋಡಿದರೆ, ಬೆಂಗಳೂರಿನಂಥ ಪೇಟೆಗಳಲ್ಲೆಲ್ಲ ನೋಡಿದರೆ ನಾಗರ ಪಂಚಮಿ ಅಂದರೆ ಮನೆಯೆಲ್ಲ ಅಲಂಕಾರ ಮಾಡೋದು, ಚೆನ್ನಾಗಿ ಒಂದಷ್ಟು ಐಟಮ್ಗಳನ್ನು ಮಾಡೋದು, ಪೂಜೆ ಮಾಡೋದು, ಊಟ ಮಾಡೋದು, ಸೆಲ್ಫಿ ತೆಕ್ಕೊಳ್ಳೋದು ಅನ್ನೋದಕ್ಕೆ ಸೀಮಿತ ಆಗಿದೆ. ಮೊದಲು ಹಾಗಿರಲಿಲ್ಲ. ನಾಗರ ಪಂಚಮಿ ಅನ್ನುವ ಆಚರಣೆ ಕೃಷಿಕರು, ಕೃಷಿ ಪ್ರಧಾನವಾಗಿ ನಾಗರಿಗೆ ಒಂದು ಥ್ಯಾಂಕ್ಸ್ ಹೇಳುವಂಥ ದಿವಸ ಆಗಿತ್ತು. ಹಾಗಾಗಿ ಆ ದಿವಸ ಪ್ರಥಮ ಹಬ್ಬವಾಗಿ ತುಂಬ ಸಿಹಿ ಮಾಡಿ ಎಲ್ಲರೂ ಸೇರಿ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ನಾಗನಿಗೊಂದು ಧನ್ಯವಾದ ಹೇಳ್ತಾ ಊಟ ಮಾಡ್ತಾ ಇದ್ದ ಒಂದು ಪರಿಪಾಠ ಇತ್ತು. ಹಾಗಾಗಿ ಅದಕ್ಕೆ ತುಂಬ ಮಹತ್ವ ಇದೆ. ಸರ್, ಇದೀಗ ಕರಾವಳಿ ಭಾಗದಲ್ಲಿ ನಾಗ ದರ್ಶನ ಮಾಡಬೇಕು ಅನ್ನೋ ನಂಬಿಕೆ ಇದೆ, ಅದ್ರ ಮಹತ್ವ ಏನು? ಇಡೀ ಕರಾವಳಿ ನಾಗಾರಾಧನೆಯಿಂದ ಕೂಡಿದ್ದು. ನಾಗ ಹೇಳಿದಾಗೆ ಆಶ್ಲೇಷ ಬಲಿ, ನಾಗಮಂಡಲ, ಇಂಥದ್ದೆಲ್ಲ, ಡಕ್ಕೆ ಬಲಿ, ಇದೆಲ್ಲ ಕರಾವಳಿ ಭಾಗದಲ್ಲಿ ಇರುವುದು. ಕರಾವಳಿ ಮಾತ್ರ ಅಲ್ಲ, ಕೇರಳದಲ್ಲಿ ಕೂಡ ಈ ಆಚರಣೆಗಳಿದೆ. ಅದಕ್ಕೆ ಬೇರೆ ಬೇರೆ ಹೆಸರಿದೆ, ಆಚರಣೆಗಳಿದೆ. ಇದು ಜಾನಪದೀಯವಾಗಿ ಹೌದು, ಸಾಂಸ್ಕೃತಿಕವಾಗಿ ಹೌದು, ಮತ್ತು ಮನೋರಂಜನೆಯ ದೃಷ್ಟಿಯಿಂದ ಕೂಡ ಹೌದು. ನಾಗರ ನರ್ತನ ಇರ್ತದೆ, ನಾಗಮಂಡಲ ಅಂತ ಹೇಳಿದರೆ ನರ್ತನ ಇರ್ತದೆ. ನಾಗನ ಹಾಗೆ ನರ್ತನ ಮಾಡುವಂತಹ ನಾಗ ಪಾತ್ರೆಗಳು ಅಂತ ಇರ್ತಾರೆ. ಆ ನರ್ತನಕ್ಕೆ ಹಾಡು ಹೇಳುವವರು ಇರ್ತಾರೆ. ಒಂದು ವಾದನ ಇರ್ತದೆ ನುಡಿಸ್ಲಿಕ್ಕೆ. ಅದನ್ನು ಕುಣಿಸುವವರಿಗೆ ವೈದ್ಯರು ಅಂತ ಹೆಸರು. ಅವರು ಮೊದಲಾಗಿ ಆ ಕುಟುಂಬದಲ್ಲಿ ವಿಷಕ್ಕೆ ಔಷಧ ಕೊಡ್ತಾ ಇದ್ದವರು ವೈದ್ಯರು. ಆ ಪರಂಪರೆಯವರು ಅದನ್ನು ಮಾಡ್ತಾ ಇದ್ರು ಅಂತ. ಹಾಗಾಗಿ ಅದಕ್ಕೆ ತುಂಬ ಸಾಂಸ್ಕೃತಿಕ ಹಿನ್ನೆಲೆ ಇದೆ. ಆ ಆರಾಧನೆ ಮತ್ತು ಅದಕ್ಕೆ ಪ್ರತೀಕಗಳಿದೆ. 22 ಬಗೆಯ ನಾಗಗಳನ್ನು ಜನಮೇಜಯ ಸರ್ಪಯಾಗದಲ್ಲಿ ಬಲಿ ಕೊಟ್ಟಿದ್ದ.
22 ಬೇರೆ ಬೇರೆ ಕುಲದ ಅನಂತ, ವಾಸುಕಿ, ಸರ್ಪ, ಹೀಗೆ ತುಂಬ ಇದೆ. ಅಷ್ಟಕುಲ ನಾಗೇಂದ್ರ ಅಂತ ಹೇಳ್ತೇವೆ, 9 ಅಂತ ಹೇಳ್ತೇವೆ. 22 ಬಗೆಯನ್ನು ಮಹಾಭಾರತ ಹೇಳುತ್ತದೆ. ಹಾಗ 22 ಬಗೆಯ ನಾಗಗಳನ್ನು ಬಲಿ ಕೊಟ್ಟದ್ರಿಂದ ಆಶ್ಲೇಷ ಬಲಿಯಲ್ಲಿ 22 ಬಗೆಯ ನಾಗನ ಸ್ತುತಿ ಇದೆ. ನಾಗನನ್ನು ಪ್ರಾರ್ಥಿಸ್ತೇವೆ. ಅಂದರೆ ಯಾವುದೋ ಕಾಲದಲ್ಲಿ ಮಾಡಿದ ಪಾಪಕ್ಕೆ ಈಗ ಪರಿಮಾರ್ಜನೆ ಇನ್ನೂ ಮಾಡ್ಕೊಳ್ತಾ ಇದ್ದೀವಿ. ಅವತ್ತು ನಮ್ಮ ಜನರೇಷನ್ ಮಾಡಿದೆ, ಹಿಂದಿನವರು ಕ್ಷಮಿಸು 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 ಅಂತ ಕೇಳ್ಕೊಳ್ತಾ ಆರಾಧನೆಯನ್ನು ಮಾಡೋದು. ಹಾಗಾಗಿ ನಾಗನಿಗೆ ಏನೂ ಮಾಡದೆ ನಮ್ಮ ಇಡೀ ಕರಾವಳಿಯಲ್ಲಿ ಬೇರೆ ಏನನ್ನೂ ಮಾಡೋದಿಲ್ಲ. ಯಾವುದು ಮಾಡಬೇಕಿದ್ರೂ ನಾಗನಿಗೊಂದು ಪ್ರಾರ್ಥನೆ, ನಾಗನಿಗೊಂದು ಪೂಜೆ ಆಗಬೇಕು. ನಾಗಾರಾಧನೆ ನಾಗಭೂಮಿ ಆದ್ದರಿಂದ ಕರಾವಳಿ, ಕೇರಳದ ಒಂದು ಹಂತದವರೆಗೆ, ತಮಿಳುನಾಡಿನ ಬಹುಭಾಗಗಳಲ್ಲಿ ನಾಗಾರಾಧನೆ ಬಹಳ ಶ್ರೇಷ್ಠವಾದದ್ದು. ನಾಗಾರಾಧನೆ ಮಾಡದೆ ಬೇರೆ ಇಲ್ಲ, ಬೇರೆ ವಿಧಿ ಇಲ್ಲ ಅನ್ನೋ ಹಾಗೆ ಎಲ್ಲ ಯಜ್ಞಾಂಗಗಳ, ಎಲ್ಲ ಕರ್ಮಾಂಗಗಳ, ಎಲ್ಲ ವ್ರತಾಂಗಗಳ ಭಾಗವಾಗಿ ಮನೆಯಲ್ಲೊಂದು ಮದುವೆ ಆಗಬೇಕಿದ್ರೂ ಮೊದಲೊಂದು ನಾಗರಿಗೆ ಪೂಜೆ ಮಾಡ್ತಾರೆ. ಅಂದರೆ ನಾಗ ಸಂತಾನ ಕೊಟ್ಟು ಮದುವೆಯನ್ನು ಚೆನ್ನಾಗಿ ಮಾಡಿಕೊಟ್ಟು ವ್ಯವಸ್ಥೆ ಮಾಡುವಂಥ, ಇದು ಇಡೀ ನಾಗನ ಆರಾಧನೆ ಆ ಉದ್ದಗಲಕ್ಕೆ ಹರಡಿದ ಪರಿ. ಓಕೆ, ಧನ್ಯವಾದ ಸರ್. ನಾಗರ ಪಂಚಮಿಯ ವಿಶೇಷತೆ ಬಗ್ಗೆ ಧಾರ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಾಗರ ಪಂಚಮಿಯ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.